How are you, Ijula? Super. How are you, audience? How are you? ಸೂಪರ್. ಎಲ್ಲರಿಗೂ ಮೊದಲನೇದಾಗಿ ಮಜಾ ಟಾಕೀಸ್ನ ಇಡೀ ತಂಡದವರಿಗೆ ಬಹಳ ಮುಖ್ಯವಾಗಿ ನಮ್ಮ ಪ್ರೇಕ್ಷಕರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಇದು ನಮ್ಮ ಮಜಾ ಟಾಕೀಸಿನ 250ನೇ ಸಂಭ್ರಮ. 250 ಎಪಿಸೋಡ್ಸ್. ಈ ಒಂದು ಸಕ್ಸಸ್ಗೆ ಕಾರಣ ಕೇವಲ ನೀವು ಬರೀ ನೀವು. ಮಜಾ ಟಾಕೀಸು 250 ಎಪಿಸೋಡ್ ಕಂಪ್ಲೀಟ್ ಮಾಡುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ನಿಮ್ಮ ಪ್ರೀತಿಯಿಂದ, ನಿಮ್ಮ ಪ್ರೋತ್ಸಾಹದಿಂದ ನಾವು ಇವತ್ತು ಇಲ್ಲಿಗೆ ತಲುಪಿದ್ದೇವೆ. ಸೊ ಒನ್ಸ್ ಅಗೇನ್ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ರುಚಾ ಒಳ್ಳೆ ಮಾತಾಡ್ತಿದ್ರೆ ನೋಡಿ ಹೆಂಗ್ ಬರ್ತಾರೆ. ರುಚಾ ಏನೋ ಇದು? ಅಯ್ಯೋ, ಮನೆಯೆಲ್ಲ ಹಿಂಗ್ ಡೆಕೋರೇಟ್ ಮಾಡ್ಬಿಟ್ಟಿದ್ಯಲ್ಲೋ, ಏನು ಸ್ಪೆಷಲ್? ಅದೇನ್ ಗೊತ್ತಾ, ಆಕ್ಚುಲಿ ಯಾರೋ ಶೂಟಿಂಗ್ ಅವರು ನಿಮ್ ಮನೆ ಬಾಡಿಗೆ ಕೊಡ್ತೀರಾ ಅಂತಂದ್ರು. ಕೊಡ್ತೀನಿ ಫ್ರೀ ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮಾಡ್ಸಿರೋ ಡೆಕೋರೇಷನ್, ನಾನಲ್ಲ. ಶೂಟಿಂಗ್ ಸಿನಿಮಾನಾ? ಗೊತ್ತಿಲ್ಲ, ನನ್ನ ವರಲಕ್ಷ್ಮಿ ಅವ್ರು ಹುಡ್ದಬ್ಬ ಅನ್ಕೊಂಡೆ. 16th ಹುಡ್ದಬ್ಬ ಕರಿತೀನಿ, ಸುಮ್ನೆ ಇರಿಚಿಲ್ಲ. ನೀನೇನೋ ರೆಡಿ ಆಗ್ಬಿಟ್ಟಿದ್ಯಾ? ಯಾರೋ ಗೆಸ್ಟ್ ಇವತ್ತು? ಹೀರೋ ಕಾಸ್ಟ್ಯೂಮ್ ಸರಿಯಾಗಿದೆಯಾ ಇಲ್ವಾ ಚೆಕ್ ಮಾಡಿ ಅಂತಂದ್ರು, ಅದಕ್ಕೆ ಸುಮ್ನೆ ಹಾಕೊಂಡಿದ್ದೀನಿ ಅಷ್ಟೇ. ಅವ್ರದ್ದು, ನಮ್ದಲ್ಲ. ಹೌದಾ? ಅದು ಏನಾಗ್ತಿದೆ ಅಂದ್ರೆ, ನಾರ್ಮಲಿ ಯಾರ್ದಾರ ಮನೆಗ್ ಹೋದ್ರೆ ಗೆಸ್ಟ್ ರೆಡಿಯಾಗಿ ಬರ್ತಾರಲ್ವಾ. ಮಜಾ ಟಾಕೀಸ್ ಮನೇಲಿ ಏನಾಗುತ್ತೆ, ಗೆಸ್ಟ್ ಬರ್ತಾರೆ ಅಂತ ನಾವ್ ರೆಡಿ ಆಗ್ಬೇಕು. ಇವತ್ ಯಾವ ಗೆಸ್ಟ್ ಬರ್ತಾ ಇಲ್ಲ. ಇಲ್ಲ ಪ್ರಾಮಿಸ್? ನಿಜವಲ್ಲ, 100%. ಡೋಂಟ್ ವರಿ ಮಾಡ್ಕೊಡಿ, ನಿಮ್ಮೆಲ್ಲನೆಗೋ. ಆರಾಮಾಗಿರ್ಬೋದು, ಮೇಕಪ್ ಗೀಕಪ್ ಎಲ್ಲ ಹಾಕೊಳ್ದೆ ಆರಾಮಾಗಿ ಇವತ್ತು. ಹಂಗಂದ್ರೆ ಒಂದ್ ಕೆಲಸ ಮಾಡಿ, ನೀವು ಮತ್ತೆ ನಿಮ್ಮ ತಂಗಿ ರಾಣಿ ರೂಮಲ್ಲೇ ಇರಿ. ಯಾಕೋ? ಮೇಕಪ್ ಇಲ್ದೆ ಏನಾದ್ರು ಚಿಕ್ಕ ಮಕ್ಳು ನೋಡ್ಬಿಟ್ರೆ ಎದ್ರಕೊಂಡು ಹಂಗೆ ಅಂತ ನಿಂತ್ಕೊಂಡ್ಬಿಡ್ತವೆ. ಸುಮ್ನೆ ಇವತ್ತು ಆರಾಮಾಗಿರ್ತೀವಿ, ಏನೇನೋ ಮಾತಾಡ್ಬೇಡ. ಆಕ್ಚುಲಿ ಏನ್ ಗೊತ್ತಾ, ಏನು ಇವತ್ ಯಾರು ಗೆಸ್ಟ್ ಇಲ್ಲ ಅಲ್ವಾ? ಅದು ನನ್ನ ಹಲ್ ಸೆಟ್ಟು ಸ್ವಲ್ಪ ಹಾಳಾಗಿದೆ, ವೆಲ್ಡಿಂಗ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಓಕೆ, ಬಟ್ ಅವ್ರ ಮೇಲೆ ಆಣೆ ಹಾಕಿದ್ರಲ್ಲ, ಯಾರು ಗೆಸ್ಟ್ ಬರ್ತಾ ಇಲ್ಲ ಅಂತ. ಓಕೆನಾ? ಪರವಾಗಿಲ್ಲ ಅಯ್ಯಮ್ಮ, ಇನ್ನೂ 200 ವರ್ಷ ಆದ್ರೂ ಸಾಯಲ್ಲ. ಆಕ್ಚುಲಿ ಏನು ಗೊತ್ತಾ, ನಾನು ಏನಕ್ಕೆ ಅವಾಯ್ಡ್ ಮಾಡಿದೆ ಅಂದ್ರೆ, ನಮ್ ವರಲಕ್ಷ್ಮಿಗೆ ಏನಾದ್ರು ಇವತ್ತು ನಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಿದ್ದಾರೆ ಅಂತಂದ್ರೆ ಹಂಗೆ ಅನ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ರು. ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಾವು ಆರಾಮಾಗಿ ಮಾತಾಡ್ಕೋಬಹುದಲ್ವಾ? ಎಸ್, ಆಫ್ ಕೋರ್ಸ್. ಎಸ್, ಇವತ್ತು ನಮ್ಮ ಮಜಾ ಟಾಕೀಸಿನ 250ನೇ ಎಪಿಸೋಡ್ ಸಂಭ್ರಮದಲ್ಲಿದ್ದೀವಿ. ಇವತ್ತು ಸ್ಪೆಷಲ್ ಆದ ಗೆಸ್ಟ್ ಅನ್ನ ಕರೆಸ್ಬೇಕು. ಯಾರು ಅಂತ ಹೇಳಬೇಕು ಅಂದ್ರೆ, ಇವರ ಕುಟುಂಬದವರು 3 ತಲೆಮಾರುಗಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಕೊಟ್ಟಿರೋ ಹಾಗೂ ಕೊಡ್ತಾ ಇರುವಂತ ಕೊಡುಗೆ ಬಹಳ ದೊಡ್ಡದು. ಇವರ ತಂದೆ ಕನ್ನಡ ಸಿನಿಮಾ ಪ್ರಪಂಚಕ್ಕೆ ಮಹಾರಾಜ ಆದ್ರೆ ಇವರು ಯುವರಾಜ. ಅಜ್ಜಿ ಕತೆ ಕೇಳುವಂತ ಚಿಕ್ಕ ವಯಸ್ಸಲ್ಲಿ ಇವರೇ ಹಲವಾರು ಕತೆಗಳಿಗೆ ಬಾಲನಟನಾಗಿ ಕೋಟಿ ಕನ್ನಡಿಗರ ಹೃದಯ ಗೆದ್ದಿದ್ದ ಅಲ್ಲದೆ ಅತ್ಯುತ್ತಮ ಬಾಲನಟ ಅಂತ ರಾಷ್ಟ್ರ ಪ್ರಶಸ್ತಿ ತಗೊಂಡವರು. ಮೊದಲ ಚಿತ್ರದಲ್ಲೇ ಇವರು ನಾಯಕ ನಟನಾಗಿ ಅದ್ಭುತ ಸಕ್ಸಸ್ ಅನ್ನ ಕಂಡು ಅವತ್ತಿಂದ ಇವತ್ತಿನವರೆಗೂ ಹಿಂತಿರುಗಂತೂ ನೋಡೇ ಇಲ್ಲ. ಕೋಟ್ಯಾಂತರ ಅಭಿಮಾನಿ ಬಳಗನ ಹೊಂದಿದ್ದಾರೆ. ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಯಾರೇ ಕೂಗಾಡಿದ್ರು ಮೈತ್ರಿ ಆಗದೆ ಪೃಥ್ವಿನಲ್ಲಿ ಬಿಂದಾಸ್ ವೀರ ಕನ್ನಡಿಗನಾಗಿ ಆಕಾಶದ ಎತ್ತರಕ್ಕೆ ಬೆಳೆದಿರೋ ಯಾರಿವನು ಅಂದ್ರೆ ಭಾಗ್ಯವಂತ ರಾಜಕುಮಾರ ಅಂತ ಹೇಳ್ಬೋದು. ಈಗ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾರು ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಅಂತ. ಪ್ಲೀಸ್ ವೆಲ್ಕಮ್ ಪರಮಾತ್ಮನಿಗೆ ಬೆಟ್ಟದ ಹೂವನ್ನು ಮುಡಿಸಿರುವಂತ ದೊಡ್ಡ ಮನೆ ಹುಡುಗ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇವತ್ತಿನ ಮಜಾ ಟಾಕೀಸ್ ಅಲ್ಲಿ ಪವರ್ಫುಲ್ ಆದಂತ ಎಪಿಸೋಡ್, ಬಿಕಾಸ್ ವಿ ಹ್ಯಾವ್ ಅವರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ವೆಲ್ಕಮ್ ಸೋ ಮಚ್. ಥ್ಯಾಂಕ್ ಯು ಸುಜನ್, ಥ್ಯಾಂಕ್ ಯು. 250ನೇ ಎಪಿಸೋಡ್ ಮಜಾ ಟಾಕೀಸಿನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸಾಕಷ್ಟು ಜನಕ್ಕೆ ಕುತೂಹಲ ಇತ್ತು ನಮ್ಮ ಪವರ್ ಸ್ಟಾರ್ ಯಾವಾಗ ನಮ್ಮ ಮಜಾ ಟಾಕೀಸ್ ಬರ್ತಾರೆ ಅಂತ. ಫೈನಲಿ ದ ಡೇ ಹ್ಯಾಸ್ ಕಮ್. ಒನ್ಸ್ ಅಗೇನ್ ಎಲ್ಲರ ಪರವಾಗಿ ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಅಂಡ್ ಸೃಜನ್, ಥ್ಯಾಂಕ್ ಯು. ಐ ಆಮ್ ಅಟ್ ಲಾಸ್ಟ್ ಇನ್ ದ ಶೋ. ತುಂಬಾ ಖುಷಿ ಆಗುತ್ತೆ ಸೃಜನ್ ಜೊತೆ ಕೂತ್ಕೊಂಡು ಇವತ್ತು 1 ಗಂಟೆ ಕಾಲ 2 ಗಂಟೆ ಕಾಲ. Absolutely, it's our privilege. And all kids, thank you so much. Thank you, ಎಲ್ಲ ಮಕ್ಕಳಿಗೂ thank you. Choreographer Jagdish. Thank you. Thank you Jagdish. Thank you, master. Thank you so much. Thank you kids, thank you so much. Thank you. ಬನ್ನಿ. ಎಲ್ಲರಿಗೂ
ಮಜಾ ಟಾಕೀಸ್ ಸ್ಟಾರ್ಟ್ ಆದಾಗ್ಲಿಂದ ಒಂದೇ ಒಂದು ಪ್ರಶ್ನೆ ನನ್ನ ಕೇಳ್ತಾ ಇದ್ದು, ಆಮೇಲೆ ಫೇಸ್ಬುಕ್ ಅಲ್ಲಂತೂ ಬೊಂಬಾರ್ಡ್ ಮಾಡ್ಬಿಟ್ರು, ಪುನೀತ್ ರಾಜ್ಕುಮಾರ್ ಅವ್ರು ಯಾವಾಗ ಬರ್ತಾರೆ ಮಜಾ ಟಾಕೀಸ್ಗೆ, ಯಾವಾಗ ಬರ್ತಾರೆ. ಆಕ್ಚುಲಿ ಇಫ್ ಐ ಆಮ್ ನಾಟ್ ರಾಂಗ್ 25ನೇ ಎಪಿಸೋಡ್ಗೆ ಪುನೀತ್ ಅವರು ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕಾಗಿದ್ದು, ಬಿಕಾಸ್ ಅವರು ದೊಡ್ಡ ಮನೆ ಹುಡುಗ ಶೂಟಿಂಗ್ ಅಲ್ಲಿ ಇದ್ರು, ಹೋಲಿ ಗೀಲಿ ಎಲ್ಲ ಹಾಕೊಂಡಿದ್ದು ಲೇಟ್ ಆಯ್ತು ಅಂದ್ಬಿಟ್ಟು ಅವತ್ತು ಆಕ್ಚುಲಿ ಆ ಶೂಟಿಂಗ್ ಮಾಡೋದಕ್ಕಾಗಿಲ್ಲ. ಕೊನೆಗೂ 250ನೇ ಎಪಿಸೋಡ್ ಅಲ್ಲಿ ಅವರ್ ಪವರ್ ಸ್ಟಾರ್ ಇಸ್ ಹಿಯರ್. ಅಪ್ಪು ಫೈನಲಿ ಅವರ್ ಇನ್ ಮಜಾ ಟಾಕೀಸ್. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಇಷ್ಟು ಎಪಿಸೋಡ್ ಆದ್ರೆ ಯಾಕೆ ಬರಲ್ಲ ಅಂತ ಕೇಳಿದ್ರಲ್ಲ, ಇಷ್ಟು ಎಪಿಸೋಡ್ಲು ಯಾರು ಹೇಗೆ ಮಾತಾಡ್ತಿದ್ರು ಅದನ್ನೆಲ್ಲ ನೋಡ್ಕೊಂಡು ನಾವು ಬಂದಾಗಲೂ ಹುಷಾರ ಮಾತಾಡ ಅನ್ಕೊಂಡು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಇಲ್ಲಿಗೆ ಬಂದು ನೋಡಿದಾಗ ಅನ್ಸುತ್ತೆ ನಿಮ್ಮ ಮನೆ ಭಾರಿ ಅದ್ಭುತವಾಗಿದೆ. ನಂದೇ ಸರ್, ನಂದೇ ಇದು ಮನೆ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು, ನಂದೇ. ಅವಾಗವಾಗ ನಮ್ ದಯಣ್ಣ ಬರ್ತಾ ಇರ್ತಾರೆ, ಅವ್ರು ಬಂದ್ಬಿಟ್ಟು ಇದನ್ನ ಬಾಡಿಗೆ ಕೊಡು ಅಂತಾರೆ. ಆದ್ರೆ ನಾನ್ ಕಟ್ಟಿರೋ ಮನೆ ನಾನು ಬಾಡಿಗೆ ಕೊಡಲ್ಲ. ಅಲ್ಲ, ಪುನೀತ್ ಅವ್ರು ಕೇಳ್ತಾರೆ ಅದು ಇಷ್ಟ ಅದ್ಭುತವಾಗಿದೆಯಲ್ಲ ಮನೆ, ಬಾಡಿಗೆ ಹೆಂಗ್ ಕೊಡ್ತಾ ಇದೀರಾ ಅಂತ. ನನ್ ಸ್ವಂತ ಮನೆ ಇದು, ಸ್ವಂತ. ವೆಲ್ಕಮ್ ಒನ್ಸ್ ಅಗೇನ್. Thank you, ಬಹಳ sir. ಖುಷಿ ಆಯ್ತು ನೀವು Thank ಬಂದಿದ್ದು. you. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಈಗ 250ನೇ ಎಪಿಸೋಡ್ಗೆ ನಮ್ಮ ಅಪ್ಪು ಅವರು, ನಮ್ಮ ಪವರ್ ಸ್ಟಾರ್ ಬಂದಿದ್ದಾರೆ. ಅವ್ರನ್ನ ನಾವು ಪ್ರಾಪರ್ ಆಗಿ ವೆಲ್ಕಮ್ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಮಾತು ಮುಂದುವರಿಸ್ತಾ ಇರೋಣ. ಎಸ್, ಸೊ ಈಗ ಏನು ಅಂದ್ರೆ ಸರ್ ನೀವು ಬನ್ನಿ ಸರ್. ನಾನಾ? ಬನ್ನಿ ಸರ್. ಇಬ್ರು ಹುಡುಗಿರ್ ಬನ್ರಮ್ಮ. ಏಯ್ ಸರ್ ವೆಲ್ಕಮ್ ಮಾಡಕ್ ಹೇಳ್ತೇನೆ, ನೀವು ಅಲ್ಲೂ ಚಾನ್ಸ್ ಹೊಡಿತಾ ಇದಾರೆ ನೋಡಿ ಅವರು. ಹಾ, ಸೊ ಅಪ್ಪು ಅವ್ರನ್ನ ವೆಲ್ಕಮ್ ಮಾಡಾಯ್ತು. ಸರ್ ನೀವೇನಾದ್ರು ಕೇಳ್ಬೇಕು ಅಂದ್ರೆ ಅಪ್ಪು ಅವ್ರನ್ನ ಕೇಳಿ ಸರ್. ಅಪ್ಪು ಅವ್ರನ್ನ ಕೇಳೋದಕ್ಕಿಂತ ದುಡ್ಡು ಗಿಟ್ ಕೇಳ್ಬೇಡಿ. ಅದ ಒಂದ್ ಮಾತು ಹೇಳ್ಬೇಕು, ನಾವು ಅಣ್ಣವರ ಎಷ್ಟು ಅಭಿಮಾನಿನೋ ಹಾಗೆ ನಿಮ್ ತಾಯಿಯವರ ಅಭಿಮಾನಿ. ಥ್ಯಾಂಕ್ ಯು. ಯಾಕೆ ಅಂದ್ರೆ ಅಣ್ಣವರು ಒಂದು ಕ್ರಿಯಾಶೀಲತೆ ಮನುಷ್ಯ, ಆತರ ಒಂದು ಆಕ್ಟಿಂಗು, ಆತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಗ ಒಂದಲ್ಲ ಎರಡಲ್ಲ 100 ಸಿನಿಮಾಗಳು ನಿರ್ಮಾಪಕಿಯಾಗಿ ಕೆಲಸ ಮಾಡಿದ್ದು. ನಾವೆಲ್ಲ ಒಂದ್ ಸಿನಿಮಾ ಮಾಡಿದ್ರೆ ಸುಸ್ತಾಗ್ಬಿಡ್ತೀವಿ, 2 ಸಿನಿಮಾ ಮಾಡಿದ್ರೆ ನಮ್ಗೆ ಗೊತ್ತು ಕಷ್ಟ ಎಷ್ಟು ಅಂತ. ಅಂತದ್ರಲ್ಲಿ ಆ ರಿಸ್ಕ್ ತಗೊಂಡು ಅಷ್ಟೆಲ್ಲ ಮಾಡಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಇವತ್ತು ಬೆಳೆಸ್ತಾರಂದ್ರೆ ಅವ್ರಿಗೆ ಒಂದು ಗ್ರೇಟ್ ಸಲಾಮ್. ಥ್ಯಾಂಕ್ ಯು. ಗ್ರೇಟ್, ಫ್ಯಾಂಟಾಸ್ಟಿಕ್. ತಾನೇ ಉರಿದು ನನಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು. ಆಕ್ಚುಲಿ ಏನಂದ್ರೆ ಕನ್ನಡಕ ಹಾಕೊಂಡ್ರೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಕ್ಲಿಯರ್ ಆಗಿ ಕಾಣುತ್ತೆ. ಆದ್ರೆ ಈ ಕನ್ನಡಕ ನೀವು ಹಾಕ್ಲೇಬೇಕು. ದಯವಿಟ್ಟು ನೀವು ಇದನ್ನ ಹಾಕ್ಲೇಬೇಕು. ಅವ್ರ ಕಣ್ಣಿದೆ ಪವರ್ ಸ್ಟಾರ್ಗೆ ಪವರ್ ಹೆಂಗಿದೆ ತೋರಿಸ್ತೀನಿ. ಹಲೋ ಸುಜನ್ ಅವ್ರು, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಸುಜನ್ ಅವರು? ಕಾಣ್ತಾ ಇಲ್ಲ ಏನು? ಎಲ್ಲಿದ್ದೀರಾ ಸರ್? ಚೆನ್ನಾಗಿದೆ ಪವರ್, ತುಂಬಾ ಚೆನ್ನಾಗಿದೆ ಇಂದ್ರಜಿತ್ ಅವರು. ನೋಡಿ ನಾನು ಇಲ್ಲಿದ್ದೀನಿ. ಆಕ್ಚುಲಿ ಸಿಕ್ಕಾಪಟ್ಟೆ ಹೇಳಲ್ಲ. ಎಲ್ಲಿಂದ ಶುರು ಮಾಡ್ಲಿ? ನಾನು ನಿಮ್ಮ ಬಾಲ್ಯದಿಂದ ಶುರು ಮಾಡ್ತೀನಿ. ಹಾ ನೀವು ಚೈಲ್ಡ್ ಆಕ್ಟರ್ ಆಗಿ ಅಷ್ಟು ದೊಡ್ಡ ಲೆಜೆಂಡ್ ಮಗನಾಗಿ. ಹಾ ಆಕ್ಚುಲಿ ಏನಂದ್ರೆ ಇನ್ನೊಂದು ತುಂಬಾ ಇದೆ ಅಂದ್ರೆ, ಸಿ ಹಿಸ್ ಹೋಲ್ ಫ್ಯಾಮಿಲಿ ಈಸ್ ಇನ್ ಟು ಸಿನಿಮಾ. ಬಟ್ ಅಣ್ಣ ಅವ್ರ ಆದ್ಮೇಲೆ ನೀವು, ಅವ್ರ ಆದ್ಮೇಲೆ ಬಣ್ಣ ಹಚ್ತವ್ರು ನೀವು ಮೊದಲು ನಿಮ್ಮ ಫ್ಯಾಮಿಲಿ ಹೌದು. ಚೈಲ್ಡ್ ಆರ್ಟಿಸ್ಟ್ ಆಗಿ. ಹೌದು. ನ್ಯಾಷನಲ್ ಅವಾರ್ಡ್ ತಗೊಂಡ್ರು, ಸ್ಟೇಟ್ ಅವಾರ್ಡ್ ತಗೊಂಡ್ರು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೀವು ಬಣ್ಣ ಹಚ್ಚಿದ್ದು? ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿಲಿ ಅಪ್ಪಾಜಿಯವ್ರು ಬಣ್ಣ ಹಾಕಿದ್ಮೇಲೆ ಶಿವಣ್ಣ ರಾಘವಣ್ಣವ್ರು ಹಾಕ್ಬಿಟ್ಟಿದ್ರು. ಹಾ ಅಂದ್ರೆ ತುಂಬಾ ಚಿಕ್ಕ ಪಾತ್ರಗಳಲ್ಲಿ ಹಾ ಅಪ್ಪಾಜಿಯವ್ರು ಮಾಡಿದಂತ ಸಿನಿಮಾ ಒಂದು ಬಬ್ರುವಾಹನ ಇರ್ಬೋದು, ಇಲ್ದಿದ್ರೆ ನಮ್ಮ ಮಯೂರ ಇರ್ಬೋದು. ಅದರಲ್ಲಿ ಚಿಕ್ಕ ತುಣುಕಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅಲ್ಲಿ ರಾಘಣ್ಣ ಬಂದ್ ಹೋಗ್ತಾರೆ, ಶಿವಣ್ಣ ಬಂದ್ ಹೋಗ್ತಾರೆ. ಸೂಪರ್. ಆಕ್ಚುಲಿ ಇದನ್ನ ಶಿವಣ್ಣ ಅವ್ರು ನೆಕ್ಸ್ಟ್ ಎಪಿಸೋಡ್ ಬಂದಾಗ ಕೇಳಿ ಅವ್ರಿಗೆ ಬಣ್ಣ ಹಚ್ಚಿಟ್ಬಿಟ್ಟು ಅವ್ರಿಗೆ ಅಲ್ಲಿ ಇರಿಟೇಷನ್ ತಡೆಯಲ್ಲ ಆದ್ರೆ ಓಡೋಗ್ಬಿಟ್ಟಿದ್ರು. ಸೊ ಅವ್ರು ಆಕ್ಚುಲಿ ಬಣ್ಣ ಹಾಕ್ಬಿಟ್ಟಿದ್ರು. ಆದ್ರೆ ಸಿನಿಮಾಗ್ ಬಂದು ಒಂದು ಚೈಲ್ಡ್ ಆಕ್ಟರ್ ಆಗಿ ನಾನೇ ಮೊದಲು ಬಣ್ಣ ಹಾಕಿದ್ದು, ಇಲ್ಲ ಅಂತ ಹೇಳ್ತಾ. ಆ ಎಕ್ಸ್ಪೀರಿಯನ್ಸ್ ಹೇಗೆ ಅಂದ್ರೆ ಮೊದಲನೇ ಸಲ ಬಣ್ಣ ಹಾಕಿದ್ ನೆನಪೇ ಇಲ್ಲ. ಯಾಕಂದ್ರೆ ಬಹುಶಃ ನನಗೊಂದು 2 ವರ್ಷನ 3 ವರ್ಷನ ಇರ್ಬೋದು. ಓಕೆ. ಸನಾದಿ ಅಪ್ಪಣ್ಣಲ್ಲಿ. ಅದಾದ್ಮೇಲೆ ನೆನಪಿರುವಂತ ಸಿನಿಮಾಗಳು ಅಂದ್ರೆ ಖಂಡಿತವಾಗ್ಲೂ 2 ನಕ್ಷತ್ರ, ಹೊಸ ಬೆಳಕು, ಪರಶುರಾಮ ಅಲ್ಲ ಪರಶುರಾಮ ಇತ್ತೀಚೆಗೆ ಅದು ನನ್ನ ಪರಶುರಾಮ ಮಾಡ್ಬೇಕಾದ್ರೆ ಬೆಟ್ಟದವು ಕೂಡ 85. ಅದಕ್ಕೆ ಹಿಂದೆ ಹಾಕಿದಂತ ಸಿನಿಮಾಗಳೆಲ್ಲ ತುಂಬಾ ಚಿಕ್ಕವನು. ತುಂಬಾ ನೆನಪಿರೋ ಸಿನಿಮಾಗಳು ಅಂದ್ರೆ ಹೇಳಿದ್ನಲ್ಲ, 2 ನಕ್ಷತ್ರ, ಭಕ್ತ ಪ್ರಹ್ಲಾದ. ಅದಾದ ನಂತರ ಶಿವಮೆಚ್ಚದ ಕಣಪಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದೋದ. ಆಮೇಲೆ ಪರಶುರಾಮನೇ ಲಾಸ್ಟ್. ಭೂಮಿಗೆ ಬಂದ ಭಗವಂತ ಅದು ತುಂಬಾ ಚಿಕ್ಕ ವಯಸ್ಸ, ಕರೆಕ್ಟ್. ಅದಕ್ಕೆ ಬಂದ್ವಿ ನೋಡಿ. ಆ ಸಿನಿಮಾ ಬಗ್ಗೆ ನಾನು ಹೇಳಲೇಬೇಕು. ಇನ್ಫ್ಯಾಕ್ಟ್
ಹೇಳ್ಬೇಕು ಅಂದ್ರೆ ಲೋಕೇಶ್ ಅಂಕಲ್ ಅವರು, ಇವರ ತಂದೆಯವರು, ಅವರನ್ನ ನಮ್ಮ ಕುಟುಂಬ ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರ ಅನುಬಂಧ ಬಂದು ಒಂದು 15 ವರ್ಷ, 20 ವರ್ಷ, 30 ವರ್ಷ ಅಲ್ಲ, ಸುಮಾರು 40 ವರ್ಷ. ಸೊ ತುಂಬಾ ತುಂಬಾ ಖುಷಿ ಆಗುತ್ತೆ. ನಾನು ಇವ್ರ ತಂದೆ ಮೇಲೆ ಸಿನಿಮಾದಲ್ಲಿ ಹೆಗಲ್ ಮೇಲೆ ಕುತ್ಕೊಂಡು ಬರ್ತೀನಿ, ಭೂಮಿಗೆ ಬಂದ ಭಗವಂತಲ್ಲಿ. ಆ ಸಿನಿಮಾದಲ್ಲಿ ನಾನು ಬಣ್ಣ ಹಚ್ಚಿದ ನೆನಪು ಅಷ್ಟಿಲ್ಲ, ಆದ್ರೆ ತಂದೆಯವ್ರ ಹೆಗಲ್ ಮೇಲೆ ಕಾಶ್ಮೀರಲ್ಲಿ ಕೂತಿದ್ ನೆನಪು, ಡಾನ್ಸ್ ಮಾಡಿದ ನೆನಪು. ಸೊ ಅದೆಲ್ಲ ಒಂದು ಅದ್ಭುತವಾದಂತ ಮೆಮೊರೀಸ್. ಅದನ್ನ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ. ಇನ್ನೊಂದು ಸ್ಪೆಷಾಲಿಟಿ ಆಫ್ ದ ಸಿನಿಮಾ ಭೂಮಿಗೆ ಬಂದ ಭಗವಂತ ಸ್ಪೆಷಾಲಿಟಿ ಅಂದ್ರೆ ಅಪ್ಪು ಅವ್ರ ವಿಚಾರದಲ್ಲಿ ಏನಂದ್ರೆ, ಅಪ್ಪು ಅವರು ಮಾಡಿದಂತ ಸಿನಿಮಾಗಳೆಲ್ಲ ಅಣ್ಣವ್ರ ಜೊತೆ ಮಾಡಿದ್ರು. ಅಣ್ಣವ್ರು ಬಿಟ್ಟು ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ಕೆಲಸ ಮಾಡಿದಂದ್ರೆ ನಮ್ಮ ತಂದೆ ಜೊತೆ. ಆ ಸಿನಿಮಾ ಶೂಟಿಂಗ್ಗೆ ನಾನು ಹೋಗಿದ್ದೆ. ಅಂದ್ರೆ ನಾನು ತುಂಬಾ ಚಿಕ್ಕ ಮಗು. ಸೊ ನಾನು ನಮ್ಮ ಅಕ್ಕ ಇಬ್ರು ಕಾಶ್ಮೀರಲ್ಲಿ ಒಂದು ಸ್ಲೆಡ್ಜ್ ಅಲ್ಲಿ ಕೂತಿದ್ದಾಗ ಹಂಗೆ ಜಾರ್ಕೊಂಡು ಹೋಗ್ಬಿಟ್ಟಿದ್ವಂತೆ. ಆಮೇಲೆ ನೋಡಿದ್ರೆ ಎಲ್ಲಿ ಹೋಗಿದ್ವಿ ಗೊತ್ತಿಲ್ವಂತೆ, ಎಲ್ಲ ಹುಡುಕ್ತಾ ಇದ್ರಂತೆ. ಸೊ ದಟ್ ಇಸ್ ಅ ಮೆಮೊರಿ ದಟ್ ಶಿ ಹ್ಯಾಸ್. ಅಂದ್ರೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ಯಾವಾಗ್ಲೂ, ನಮ್ಮ ಅಮ್ಮನೂ ಹೇಳಿದವರು 100%. ಬಟ್ ನನಗೆ ಐ ಆಮ್ ವೆರಿ ಬ್ಯಾಡ್ ಇನ್ ಮೆಮೊರೀಸ್ ಬಿಕಾಸ್ ಐ ವಾಸ್ ಸೋ ಟು ಯಂಗ್. ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ ಸರ್. ರೇ ವದ್ದು ಸರೋಜ, ನೀ ಇನ್ನೂ ಬದುಕಿದ್ಯಾನ ನೀನು? ತೊಳಿ ಸರ್ ಚಾಕ್ಲೇಟ್. ಏನ್ ಬದುಕಿದ್ಯಾ ಅನ್ನೋ ಖುಷಿಗೆ ಚಾಕ್ಲೇಟಾ? ಇಲ್ಲ ಸರ್, ಏನೋ ಲವ್ ಆಫ್ ಪೀಪಲ್, ಗ್ರೇಸ್ ಆಫ್ ಗಾಡು, ಬ್ಲೆಸ್ಸಿಂಗ್ಸ್ ಆಫ್ ಅಪ್ಪು ಸಾರು, ಇಲ್ಲಿವರೆಗೂ ಬದುಕಿದ್ದೀನಿ ಸರ್. ತಿನ್ನಿ ಸರ್, ಸ್ಪೆಷಲ್ ಚಾಕ್ಲೇಟ್ ತಿನ್ನಂಡಿ. ಏನ್ ಅಂತ ಸ್ಪೆಷಲ್ ಏನಿದೆ ಇದ್ರಲ್ಲಿ? ಸರ್ ಈ ಚಾಕ್ಲೇಟ್ ಚೀಪ್ ಆಗಿ ಶುರು ಮಾಡಿದ್ರೆ ಸರ್ 4 days ಆದ್ರೂ ಕರ್ಗೋದೇ లేదు ಸರ್. 4 days ಆದ್ರೂ ಕರ್ಗಲ್ವಾ? ಸರ್ నేను 4 ದಿವಸಕ್ಕೆ ಮುಂಚೆ ಬಾಯಿಗೆ ಇಟ್ಕೊಂಡೆ ಸರ್, ಇಂಕಾ ಕರಗలేదు ಸರ್. ಸ್ಟೂಡೆಂಟ್ ಸರ್, ಫಸ್ಟ್ ಕವರ್ ತೆಗೆದ್ಬಿಟ್ಟು ಒಳಗೆ ಇಟ್ಕೊಳ್ಳ. అదే సార్ అనుకున్నాను సార్, ఎందుకు చాక్లెట్ స్వీట్ లేదు అని. థ్యాంక్ యూ సార్, ನನ್ನ ಒಳಗಣ್ಣನ್ನ ತೆಗೆಸ್ಬಿಟ್ರಿ ಸರ್. ಈಗ ಹೊರಗಡೆ ಕಣ್ಣನ್ನ ಕಿತ್ತು ಬಿಸಾಕೋಕ್ ಮುಂಚೆ ಯಾಕೆ ಬಂದಿದ್ಯಾ ಅದನ್ನ ಹೇಳು. సార్ నాకు డేట్స్ కావాలి. ವಿತ್ ಸೀಡ್ ಬೇಕಾ ಅಥವಾ ಸೀಡ್ಲೆಸ್ ಬೇಕಾ? సార్ నేను అడిగింది ఖర్జూరా కాదు సార్, ಮತ್ತೆ డేట్స్ సార్, డేట్స్. అప్పు సార్ డేట్స్ సార్. సార్ హీరో మನೆಗೆ ಪ್ರೊಡ್ಯೂಸರ್ ఎందుకు ಸರ್ ವಸ್ತಾಡು? ನಿನ್ಗೂ ಸಿನಿಮಾ ಮಾಡೋದಕ್ಕೂ ಸಂಬಂಧನೇ ಇಲ್ಲ ಕಣ. ಡೇಟ್ಸ್ ಬರಕ್ ಹೇಳ್ತಿದ್ಯಾ ನೀನು? ఏం సార్ ఇలా చెప్తున్నారు? సిక్కాపట్టే సినిమా చేశాను సార్, ಎಲ್ಲ సూపర్ హిట్ సార్. ಏನು ತಮಿಳು ತೆಲುಗಲ್ಲಿ ಸೂಪರ್ ಹಿಟ್ ಪಿಕ್ಚರ್ಗಳು ಮಾಡಿದ್ಯಾ ನೀನು? లేదు సార్, నా రేంజ్ కి తమిళ తెలుగు కాదు సార్, ఓన్లీ హాలీవుడ్. ಹಾಲಿವುಡ್ ಅಲ್ಲಿ ಏನ್ ಮಾಡಿದ್ಯಾ? ಹಾಲಿವುಡ್ ರೀಮೇಕ್ ಮಾಡಿದೀನಿ. ಹಾಲಿವುಡ್ ಪಿಕ್ಚರ್ ರೀಮೇಕ್ ಮಾಡಿದ್ಯಾ? ಯಾವ್ದು ಮಾಡಿದ್ಯಾ? ಯಾವ್ದು ಮಾಡಿಲ್ಲ ಅಂತ ಕೇಳಿ ಸರ್, ಅన్ని చేశాను. ಎಲ್ಲ ಹಾಲಿವುಡ್ ಪಿಕ್ಚರ್ ನೀನೇ ರೀಮೇಕ್ ಮಾಡಿರೋದಾ? అవును సార్. ಸ್ಪೈಡರ್ ಮ್ಯಾನ್ ಮಾಡಿದ್ಯಾ? ಸ್ಪೈಡರ್ ಮ್ಯಾನ್ ಮಾಡಿದನ್ ಸರ್. ಏನು చేశాను కదా ಸರ್. ಅಲ್ಲಿ ಇಂಗ್ಲಿಷ್ ಅಲ್ಲಿ ಸ್ಪೈಡರ್ ಮ್ಯಾನು, ಇಲ್ಲಿ ಕನ್ನಡದಲ್ಲಿ ಜೇಡ್ರ ಹುಡುಗ. ಜೇಡ್ ಹುಡುಗ? ಎಸ್. ಓಹೋ ಸರಿ, ಸ್ಪೈಡರ್ ಮ್ಯಾನ್ ಅನ್ನೋ ಜೇಡ್ ಹುಡುಗ. ಈ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಅದು ಮಾಡಿದೀನಿ ಕಾ ಸರ್. ಏನದು ಟೈಟ್ಲು? ಟೈಟ್ಲು ಸ್ಪೈಡರ್ ಮ್ಯಾನ್ ಗೆ ಜೇಡ್ರ ಹುಡುಗ, ಇಲ್ಲಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಗೆ ಅಬ್ಬಬ್ಬಾ ಜೇಡ್ರ ಹುಡುಗ. ಸರಿ, ಮಿಷನ್ ಇಂಪಾಸಿಬಲ್ ಇದಾಗಲ್ಲ ಮಗ. ಬಜೆಟ್ ಜಾಸ್ತಿ ಅಂತನಾ? లేదు సార్, ಮಿಷನ್ ಇಂಪಾಸಿಬಲ್ ನ ಕನ್ನಡದಲ್ಲಿ ಇದಾಗಲ್ಲ ಮಗ ಅಂತ ಹೆಸರು. ಮಿಷನ್ ಇಂಪಾಸಿಬಲ್ 2 ಏನ್ ಸರ್ ಇಲ್ಲ ಮಾట్లాಡ್ತಾರೋ? ಮಿಷನ್ ಇಂಪಾಸಿಬಲ್ ಗೆ ಇದಾಗಲ್ಲ ಮಗ. ಮಿಷನ್ ಇಂಪಾಸಿಬಲ್ 2 ಗೆ ಮೊದ್ಲೇ ಹೇಳಲಿಲ್ವಾ ಇದಾಗಲ್ಲ ಮಗ? ಏನ್ರಿ ಮಾಡೋದು ನಿಮ್ಗೆಲ್ಲ? ಫಾಸ್ಟ್ ಅಂಡ್ ಫ್ಯೂರಿಯಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಫಾಸ್ಟ್ ಅಂಡ್ ಫ್ಯೂರಿಯಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. అవును సార్, ಇವಾಗ ಫಾಸ್ಟ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗಲ್ವಾ ಸರ್? ಆಮೇಲೆ ಪ್ಲಾಸ್ಟರ್ ಆಗ್ತಾರಲ್ಲ, ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇತ್ತೀಚೆಗೆ ಬಂತಲ್ಲ ಲೇಟೆಸ್ಟ್ ಫಿಲಮ್ ಐರನ್ ಮ್ಯಾನ್, ಸುರೇಶ್ ಅಂತ ಇಟ್ಟಿದ್ದೀನಿ ಸರ್. ಐರನ್ ಮ್ಯಾನ್ ಸುರೇಶ ಹಿಂಗಾಯ್ತಲ್ಲ ಸರ್. ನಮ್ಮ ಮನೆ ಹತ್ರ ಬಟ್ಟೆ ಐರನ್ ಮಾಡ್ತಾನಲ್ಲ ಸರ್, ಅವನ ಹೆಸರು ಸುರೇಶ್ ಸರ್. ಕರೆಕ್ಟ್ ಅಲ್ವಾ ಸರ್? ಅವನೇ ತಾನೆ ಸರ್ ಐರನ್ ಮ್ಯಾನು, ಯಾವಾಗ್ಲೂ ಐರನ್ ಮಾಡ್ತಾ ಇರೋ. ಯಾವ್ದು ಹೆಸರೇ ಕೇಳಿಲ್ವಲ್ಲೋ.
ರಿಲೀಸ್ ಮಾಡಿದೆ ಅಂತ ಬೇರೆ ಹೇಳ್ತಿದ್ಯಾ? ಸರ್ ನಾನು ಪಿಕ್ಚರ್ ರೆಡಿ ಮಾಡ್ಬಿಟ್ಟು ಥಿಯೇಟರ್ಗೆ ಸಿನಿಮಾ ಇಚ್ಛಾನ್ ಸರ್. ಆ ಸಿನಿಮಾ ಆದವರು ನಿಮ್ ಪಿಕ್ಚರ್ ಥಿಯೇಟರ್ ಅಲ್ಲಿ ನೋಡಕ್ ಆಗಲ್ಲಪ್ಪ, ನೀವೇ ತಗೊಂಡೋಗಿ ಮನೇಲಿ ಸಿಡಿ ಹಾಕೊಂಡು ನೋಡಿ ಅಂದ್ರು. ತಗೊಂಡ್ ಬಂದ್ಬಿಟ್ಟೆ ಸರ್. ಅದಕ್ಕೆ ಸರ್ ಬೇಜಾರಾಗಿ ఇప్పుడు ಕನ್ನಡದ ನೆಲಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಆಕ್ಷನ್ ಸಿನಿಮಾ ಮಾಡೋಣ ಅಂತ వచ్చాను ಸರ್. ದಯವಿಟ್ಟು ಅಪ್ಪು ಸರ್ದು ಡೇಟ್ಸ್ ಇಚ್ಚಿయండి ಸರ್. ಏನಾಯ್ತು? ಫೋನು ಎತ್ತು ಎದ್ದೆ ಒದ್ದೆ ಮಾತಾಡು. ಮಾತಾಡ್ತೀನಿ. ಹಲೋ, వద్దు సరోజా, ముద్దు సరోజా, లేదు సరోజా, నా సాధు సరోజా, పెట్టా ಪೆಟ್ಟು ಸರ್ ಡೇಟ್ಸ್ ಸರ್. ಡೇಟ್ಸ್ ಇಲ್ಲ ಏನಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇದೀನಿ, ಸುಮ್ನೆ ಹೋಗ ನೀನು ಹೋಗ. ಸರ್ ನೀವು ಸುಮ್ನೆ ಇರಿ ಸರ್, నేను ಅಪ್ಪು ಸರ್ನೇ ಅಡಗ್ತಾನೆ. ಅಪ್ಪು ಸರ್ ಹೇಳಿ ಅಪ್ಪು ಸರ್. ಸರ್, ನಾನೊಂದು ಲೈಫ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್ ನಾನು ಪಿಕ್ಚರ್ ಮಾಡ್ಬೇಕು ಅಂತ ನನ್ನ ಫ್ಯಾಕ್ಟ್ರಿನ ಅಡ ಇಟ್ಟು ಬಂದಿದ್ದೀನಿ ಸರ್. ಡೇಟ್ಸ್ ಕೊಡಿ ಸರ್. ಏಯ್ ಸರೋಜ ದಡ್ಡ ಅಲ್ಲ ಕಣೋ, ಪಿಕ್ಚರ್ ಇವಾಗ ಮಾಡ್ಬೇಕು ಅಂತಿದ್ಯಾ, ಪಿಕ್ಚರ್ ಸಾಲ ಮಾಡ್ಬೇಕು, ಓಕೆ. ಈಗ ಆಲ್ರೆಡಿ ಅಡ ಇಟ್ಟು ಬಂದಿದ್ಯಲ್ಲ, ಯಾಕೋ? ಸರ್ ಅದು ನಂದು ಹೋಟ್ಲು ಹರಾಜಿಗೆ ಬಂದ್ಬಿಟ್ಟಿತ್ತು ಸರ್, ಅದಕ್ಕೆ ಫ್ಯಾಕ್ಟ್ರಿನ ಅಡ ಇಟ್ಬಿಟ್ಟು ಸಾಲ ತೀರ್ಸಿದ್ದು. ಹೋಟ್ಲ್ ಹರಾಜಿಗೆ ಬಂದಿದ್ದು? ಹೋಟ್ಲ್ ಯಾಕೆ ಹರಾಜಿಗೆ ಬಂದಿತ್ತು? ಅದು ನನ್ನ ಪಾರ್ ಜಪ್ತಿಗೆ ಬಂದಿತ್ತು ಸರ್, ಅದಕ್ಕೆ ಹೋಟ್ಲಲ್ಲಿ ಸಾಲ ತೀರ್ಸ್ಬಿಟ್ಟೆ ಸರ್. ಸರ್ ಡೇಟ್ಸ್ ಸರ್. ಬಾರ್ ಯಾಕೆ ಜಪ್ತಿಗೆ ಬಂತು ಅಂತ ಕೇಳಲ್ಲ, ಅದಕ್ಕೆ ಯಾವ್ದಾದ್ರು ಕಿತ್ತೋಗಿರೋ ಕತೆ ಹೇಳ್ತೀಯ ನೀನು? ನೀನ್ ಸಿನಿಮಾ ಮಾಡೋ ಲಕ್ಷಣ ಎಲ್ಲ ಕಾಣಿಸ್ತಲ್ಲ, ಸುಮ್ನೆ ಪ್ಲೀಸ್ ಹೋಗಪ್ಪ. ನಿನ್ಗೆ ಬೇಕು ಅಂದ್ರೆ ನೋಡು, ಅಪ್ಪು ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಸೆಲ್ಫಿ ಕೊಡಿಸ್ತೀನಿ. సార్ నేను సినిమా చేస్తాను సార్, ಬೇಕಾದ್ರೆ ఇన్ఫ్లుయెన్స్ చేస్తాను సార్. ಇನ್ಫ್ಲೂಯೆನ್ಸ್? అవును సార్. ಯಾರು ಇನ್ಫ್ಲೂಯೆನ್ಸ್ ಮಾಡಿಸ್ತೀಯಪ್ಪ? ಮಾಡಿಸ್ತೀನಿ ನೋಡಿ ಸರ್. ಅಣ್ಣ ಬಲಣ ಬನ್ನಿ ಬಲಣ. ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕದೆ ಕೊಳ್ಳಿದು. ಲೋಕೇಶ್ ಅವರೇ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಬಹಳ ದಿನ ಆಗೋಯ್ತು ನಿಮ್ಮನ್ನ ನೋಡಿ ಲೋಕೇಶ್ ಅವರೇ. ಬಾಲಣ್ಣ, ನಾನ್ ಲೋಕೇಶ್ ಅಲ್ಲ, ಸನ್ ಆಫ್ ಲೋಕೇಶ್. ಹೌದಾ? ಗೊತ್ತಾಗ್ಲಿಲ್ಲಪ್ಪ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರಾ? ಅದು ಸರಿ. ಓ ಮುತ್ತಣ್ಣ, ರಾಜ್ಕುಮಾರ್ ಅವರು ಹೇಗಿದ್ದೀರಿ? ಬಾಲಣ್ಣ ಅವರು ಸನ್ ಆಫ್ ರಾಜ್ಕುಮಾರ್. ಹೌದಲ್ವಾ? ಯಾಕೆ ಮರ್ತೋಗ್ಬಿಟ್ರ? ನಿಮ್ ಜೊತೆ ನಾ ಪಿಕ್ಚರ್ ಮಾಡಿದೀನಿ. ಹೌದಪ್ಪ, ಮರ್ತೋಯ್ತು ಕಣಯ್ಯ, ವಯಸ್ಸಾಯ್ತಲ್ವಾ? ಅಯ್ಯಪ್ಪ ನನ್ ಕಂದ, ಎಷ್ಟು ಬೆಳೆದ್ಬಿಟ್ಟಿದ್ದೆ ನನ್ ಕಂದ. ಎಷ್ಟು ವರ್ಷ ಆದ್ಮೇಲೆ ನೀನ್ ನೋಡ್ತಾ ಇದ್ರಿ, ಸಂತೋಷ ಆಯ್ತು. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಎಲ್ಲ ಓಕೆ. ಬಾಲಣ್ಣ, ನಿಮ್ಗೂ ಈ ಒದ್ದು ಸರೋಜಗೂ ಏನ್ ಸಂಬಂಧ? ಯಾಕೋ ಸರಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳು. ನಿಮ್ಗೆ ಹಾ, ಈ ಒದ್ದು ಸರೋಜಗೆ ಏನ್ ಸಂಬಂಧ? ಅಂಬೈ ನಾಯ್ಡು ಸ್ಟುಡಿಯೋ ನಲ್ಲಿ ಸುಬ್ಬೈ ನಾಯ್ಡು ನೋಡಕ್ ಹೋಗಿದ್ದೆ. ಆವಾಗ ಇವನ್ ಟೀ ಸಪ್ಲೈ ಮಾಡ್ತಾ ಇದ್ದ. సార్ బలణ సార్, ಹಳೆ ಕಥಾಲು ಅಂದು ಕಾವಾಲ್ಸಿಂದ ఇప్పుడు. ಓ, ನೀನ್ ಹಳೆ ಪೇಪರ್ ಖಾಲಿ ಸೀಸ ಎಲ್ಲ ಮಾಡ್ತಾ ಇರೋದು ಹೇಳ್ಬೇಡ ಅಂತ್ಯಾ? ಅಯ್ಯೋ ರೀ, ನಾನ್ ಯಾಕ್ರಿ ಹಳೆ ಪೇಪರ್ ಖಾಲಿ ಸೀಸೆ ಮಾರ್ಲಿ ಸರ್? ಅಪ್ಪು ಸರ್ ಸಿನಿಮಾ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಫಾರಿನ್ ಸೆಟ್ಲ್ అవుతాను ಸರ್. ಸರ್ ಈ ಚಿಕ್ಕ ವಯಸ್ಸಿಗೆ ಜೈಲ್ಗೆ ಹೋಗ್ಬಿಡ್ತೀಯ ನೀನು. ಬಲಣ, ನಿಮ್ ಕಾಲಿಗೆ ಬಿದ್ದು ಕೈ ನಿಮ್ ಕಾಲಿಗೆ ಬಿದ್ದು ಕೈ ಹಿಡ್ಕೋತೀನಿ. ಅಪ್ಪು ಸರ್ ಹತ್ರ ಮಾತಾಡಿ ಇಲ್ದೇ ಇರೋದಿಲ್ಲ ಉಲ್ಟಾ ಹೇಳ್ಬೇಡಿ. ಏನೋ ನೀನು ಹುಚ್ಚನೇ ಬೇರೆ ಕರ್ದಿದ್ಯಾ? ಗೊತ್ತಾಗಿಲ್ವಲ್ಲೋ? ಜೀವನದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಯಾಕೋ ಬದುಕಿದ್ಯಾ? ಹೋಗ್ಬಿಡು. ಬಲಣ, ನಿಮ್ಮನ್ ಕರ್ಸಿರೋದೆಂದಕ್ಕೂ ನೀವು ಮಾట్లాಡೋದು ಏಮಿ? ದಯವಿಟ್ಟು ಸರ್ ಅಪ್ಪು ಸರ್ ಹತ್ರ ಮಾತಾಡಂడి. ಮಾಟ್ಲು ನಾನು ಅಪ್ಪು ಅವ್ರ ಹತ್ರ ಮಾತಾಡಿ ಡೇಟ್ಸ್ ಕೊಡ್ಸೋಣ ಅಂತಿದ್ದೆ, ಆದ್ರೆ ಇವನೇ ಆಕ್ಷನ್ ನಲ್ಲಿ ಬೇಡ ಅಂತ ಇದ್ದಲ್ಲ. ಯಾವನ್ರಿ ಬೇಡ ಅಂತಂದಿದ್ದು ಸರ್? ಇವ್ರು ಬಾಲಣ್ಣ ಅಲ್ಲ ಸರ್, ನಿಮ್ಮ ಮನೆ ಓನರು ಸರ್. ನೀನೇ ಬಾಯ್ ಬಿಟ್ಬಿಟ್ಟಲ್ಲೋ. ಅಯ್ಯೋ, ಮತ್ತೆ ನೀವು ಕೊಡೋ ಟಾರ್ಚರ್ಗೆ ಏನ್ರಿ ಮಾಡಕ್ಕಾಗುತ್ತೆ? ಸರೋಜ, ಇವ್ರು ಎಂಟ್ರಿ ಕೊಟ್ಟಾಗ್ಲೇ ಗೊತ್ತಿತ್ತು ಕಣೋ, ಇವರು ಬಾಲಣ್ಣ ಅಲ್ಲ, ನಮ್ ದಯಣ್ಣ ಅಂತ. ಹೆಂಗ್ ಗೊತ್ತಾಯ್ತು ನಿನಗೆ? ರೇ, ಬಾಲಣ್ಣ ಎಂತ ಆರ್ಟಿಸ್ಟ್, ಅವ್ರು ನಮ್ಮನ್ನ ಪಾಪ ಬಿಟ್ಟೋಗಿ ಎಷ್ಟು ವರ್ಷ ಆಯ್ತು. ನೀವು ಇವಾಗ ಅವ್ರು ಗೆಟಪ್ ಅಲ್ಲಿ ಬಂದ್ಬಿಟ್ಟು ನಾನು ಬಾಲಣ್ಣ ಅಂತಂದ್ರೆ ನಮ್ಗೆ ಗೊತ್ತಾಗಲ್ವೇನ್ರಿ? ಸರ್ ಬಾಲಣ್ಣವ್ರು ಹೋಗ್ಬಿಟ್ಟಿದಾರ? ಅಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ಲ ರೀ. ಓನರ್, ನಿಮಗ್ ಗೊತ್ತಲ್ಲ, ನೀವಾದ್ರೆ ಹೇಳ್ಬಾರ್ದಿತ್ತು. ನಾನು ಯಾಕೆ ಹೇಳಿ, ಒಳ್ಳೆ ಒಂದು ಎಂಟ್ರಿ ಸಿಕ್ಕೈತೆ ಅಪ್ಪು ಬಂದಾಗ. ಈ ಕ್ಯಾರೆಕ್ಟರ್ ಯಾಕೆ ಬಿಡ್ಲಿ, ಅದಕ್ಕೆ ಹೂ ಅಂತೆ. ಏ ಓನರ್, ನೀವು ಮಾಡ್ತಾ ಇರೋದು ಕ್ಯಾರೆಕ್ಟರ್ ತಾನೆ, ಮತ್ತೆ ಕಿವಿ ಕೇಳಿಸ್ತಲ್ಲ ಅಂದ್ಬಿಟ್ಟು ಯಾಕ್ರಿ ಡೌ ಮಾಡ್ತಾ ಇದೀರಾ? ಉಂಡಂಡಿ ಒಕ್ ನಿಮಿಷ.
ಓ ಸಾರ್ ಕಿವಿಲೋ ಹತ್ತಿ ಪೆಟ್ಕೊಂಡಾರ ಸಾರ್. ಅದೇನ್ ಗೊತ್ತಾ, ನೆನ್ನೆ ರಾತ್ರಿ ಮಲಗಿದ್ದೆ, ಗಾಳಿ ಪರ್ವೋ ಅಂತ ಹೊಡಿತಿತ್ತು, ಕಿವಿಗೆ ಹಾಕೊಂಡಿದ್ದೆ ಮರ್ತು. ಸರ್ ಇವಾಗ ರೆಡ್ ಹ್ಯಾಂಡ್ ಸಿಗಾಕೊಂಡ್ಬಿಟ್ಟಿದೀವಿ ಸರ್. ಹೇಳಿ ಸರ್ ಯಾವ ರೂಮಿಗೆ ಬರ್ಲಿ ಸರ್? ರೂಮ್ಗ ಏನ ಹಿಂಗ್ ಕೇಳ್ತಿದ್ಯಾ? ರೂಮ್ಗೆ ಯಾಕೋ ಬತ್ತೀಯಾ? ಸಿಕ್ಕಾಕೊಂಡ್ಮೇಲೆ ನೀವು ಹೊಡಿದೇ ಬಿಡ್ತೀರಾ ಸರ್? ಎಲ್ರ ಮುಂದೆ ದಯವಿಟ್ಟು ಬೇಡ ಸರ್. ಅಪ್ಪು ಸರ್ ಬೇರೆ ಇಲ್ಲೇ ಇದಾರೆ, ನಾನು ರೂಮ್ ಒಳಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಪ್ರೋಗ್ರಾಮ್ ಅನ್ನೇ ಮುಗಿಸ್ಕೊಂಡು ಒಚ್ಚೆ ಅಂಡಿ ಚೆನ್ನಾಗಿ ಗುದ್ದಂಡಿ ಎಲ್ಲರ ಮುಂದೆ ಸಭೆ ಮೇಲೆ ಬೇಡ ಸರ್. ನೋಡಪ್ಪ, ಇವತ್ತು 250ನೇ ಎಪಿಸೋಡು, ಸ್ಪೆಷಲ್ ಎಪಿಸೋಡು. ನಾವೆಲ್ಲ ಖುಷಿಯಾಗಿದ್ದೀವಿ. ಈ ಖುಷಿಯಲ್ಲಿರೋದ್ರಿಂದ ನಿಮ್ಗೆ ಮಾಫಿ ಮಾಡ್ತೀನಿ, ಸುಮ್ಮನೆ ಹೊರಟುಬಿಡಿ. ಥ್ಯಾಂಕ್ ಯು ಸರ್. ಸರ್ ಹೋದಂಡಿ ಅಲ್ಲ ಮಾತಾಡೋದು. ಅಯ್ಯೋ ನಡೀರಿ. ಅಪ್ಪು ಬರ್ಲಾ? ಬರ್ತೀನಿ ಸರ್. ನೋಡಿ ಸರ್ ಒಂಚೂರು ಯೋಚನೆ ಮಾಡಿ ಸರ್, ಪ್ಲೀಸ್ ಸರ್. ಓಕೆ, ಬಾಲ್ಯದ ವಿಷಯ ಆಯ್ತು. ಇವಾಗ ಅಪ್ಪಾಜಿ ರಾಜ್ಕುಮಾರ್ ಸರ್ ನಿಮ್ಗೆ ಆಕ್ಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ರಲ್ಲ, ಯಾವ ರೀತಿ ಹೇಳ್ಕೊಡೋರು? ತಂದೆಯವ್ರ ಆಕ್ಚುಲಿ ಯಾವತ್ತು ಆಕ್ಟಿಂಗ್ ಅಲ್ಲಿ ಬಂದು ಈ ತರ ಮಾಡು ಆ ತರ ಮಾಡು ಈಗ ಎಕ್ಸ್ಪ್ರೆಷನ್ ಕೊಡು ಅಂತ ಹೇಳ್ಕೊಟ್ಟಿಲ್ಲ. ಅಂದ್ರೆ ಅವ್ರು ಹೇಳ್ತಿದ್ದೇನಂದ್ರೆ, ಚಿಕ್ಕ ವಯಸ್ಸಲ್ಲ, ತುಂಬಾ ಚಿಕ್ಕ ವಯಸ್ಸು, ಅವಾಗ ಯಾರ ಮಾತು ಕೇಳ್ತಿರ್ಲಿಲ್ಲ ನಾನು. ನನ್ ಕೈಲಿ ಆಕ್ಟ್ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಪ್ರಾಬ್ಲಿ ನಾನೊಬ್ಬ ಎಕ್ಸ್ಪೆನ್ಸಿವ್ ಚೈಲ್ಡ್ ಆಕ್ಟರ್ ಅವಾಗ ಅಂತ. ಯಾಕಂದ್ರೆ ನನ್ ಟಾರ್ಚರ್ ಎಷ್ಟು ಜನ ತಡ್ಕೊಂಡಿದ್ರು ಪಾಪ. ಮ್ಯಾಕ್ಸಿಮಮ್ ನಮ್ಮ ಅಮ್ಮನೇ, ಯಾಕಂದ್ರೆ ಮಾಡ್ತಿದ್ದೆ ಮನೆ ಪ್ರೊಡಕ್ಷನ್ ಎಲ್ಲ. ಆಚೆ ಮಾಡಿದಾಗ್ಲೂ ಅಷ್ಟೇ, ನಾನು ಈ ಶಾರ್ಟ್ ಮಾಡ್ಬೇಕು ನಾನು ಕೇಳಿದ್ದೆಲ್ಲ ಇಲ್ಲಿ ತಗೊಂಬಂದು ಇಟ್ರೆ ಮಾಡ್ತೀನಿ, ಇಲ್ದ್ರೆ ಮಾಡಲ್ಲ ಅವಾಗ. ಸೊ ಅವಾಗ ಡೈರೆಕ್ಟರ್ ಏನ್ ಹೇಳೋರು, ಅದ್ರ ಜೊತೆ ನನ್ ಡೈರೆಕ್ಟರ್ ಒಬ್ರಿದ್ರು, ವನವಳ್ಳಿ ಕೃಷ್ಣ. ಅವ್ರನ್ನ ಯಾವತ್ತೂ ಮರೆಯಲ್ಲ ನಾನು. ಸೊ ಅವಾಗ ನಾನು ಏನೇ ಮಾಡ್ಬೇಕಾದ್ರೂ ವನವಳ್ಳಿ ಕೃಷ್ಣ ಒಂದ್ಸಲಿ ಮಾಡಿ ತೋರಿಸಿದ್ರೆ ನಾ ಮಾಡ್ತೀನಿ, ಇಲ್ದ್ರೆ ಮಾಡಲ್ಲ ಅಂತ ಹೇಳಿ. ಅವ್ರು ಅದ್ ಹೆಂಗೆ ಅಂದ್ರೆ, ಅಕಸ್ಮಾತ್ ಒಂದು ಸೀನಲ್ಲಿ ಹಾವು ಹಾಕೋಬೇಕು ಅಂದ್ರೆ ಅವ್ರು ಫಸ್ಟ್ ಹಾವು ಹಾಕೋಬೇಕಂತೆ. ಅದೇನು ಮಾಡಿಲ್ಲ ಅಂದ್ರೆ ಆಮೇಲೆ ಅಪ್ಪು ಹಾಕೋತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಅವ್ರಿಗೆ ಹಾವು ಅಂದ್ರೆ ಭಯ. ಪಾಪ ನನಗೋಸ್ಕರ ಆ ಶಾರ್ಟ್ ಅಲ್ಲಿ ಆಗ್ಬೇಕು ಅಂತ ಹಾವು ಹಾಕೊಂಡಿದ್ರು. ಅಲ್ಲ ನೀನ್ ಯಾಕೆ ಮುಖ ನಿಂಗಿಟ್ಕೊಂಡಿದ್ಯಾ ಅಂತ ಕೇಳಿದ್ನಂತೆ ನಾನು ಅವಾಗ. ಹೆಂಗೆ ಹೇಳ, ನಾನು ಭಯ ಅಂತ ಹೇಳ್ಬಿಟ್ಟು ನನಗೂ ಭಯ ಆಗುತ್ತೆ. ಹಾವು ಇಟ್ಕೊಂಡೆ ಕೆಟ್ಟದಾಗ ಒಂಥರ ನಕ್ಕಿ ಆ ಕಡೆ ಬಂದ್ಮೇಲೆ ನಾನು ಹಾಕಿ, ಇನ್ಫ್ಯಾಕ್ಟ್ ಅದನ್ನು ನಾನು ಈಗ್ಲೂ ಕೆಲವು ಸಲ ರಿವೈಂಡ್ ಮಾಡಿ ಭಕ್ತ ಪ್ರಹ್ಲಾದ ಆ ಶಾರ್ಟ್ ನೋಡಿದ್ರೆ ನನಗೂ ಆ ಭಯ ಅದು. ಆ ಭಯ ಕೂಡ ಕೃಷ್ಣ ಅವ್ರದೇನೆ. ಓಕೆ, ಪಾರ್ವತಮ್ಮ ಅವರು, ಶಿ ಇಸ್ ಅ ಬಿಗ್ ಫೋರ್ಸ್ ಫಾರ್ ದ ಎಂಟೈರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಹಾಗೆ ನಿಮಗೆ ಬಹಳ ದೊಡ್ಡ ಶಕ್ತಿ. ಅವರಿಂದ ನೀವು ಕಲ್ತಂತ ವಿಚಾರಗಳು ಯಾವ್ದು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ಬಹುಶಃ ಎಂಡ್ಲೆಸ್. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನಮ್ಮ ಅಮ್ಮವ್ರು ನೋಡ್ಕೊಂಡು ಬೆಳೆದಿದ್ದು ಹೇಗೆ ಅಂದ್ರೆ, ನಾನು ಹುಟ್ಟಿದಾಗ ಅಫ್ಕೋರ್ಸ್ ನಮ್ಮಮ್ಮ ಆಲ್ರೆಡಿ ಬಂದು ನಮ್ಮ ತಂದೆಯವರ ಡೇಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ನೋಡ್ಕೊಳ್ಳೋರು. ಜೊತೆಗೆ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಒಂದು ಸಂಸ್ಥೆ ಮಾಡಿ ಸುಮಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ. ಈಗಲೂ ಮಾಡ್ತಾ ಇದೀವಿ. ಸೊ ನಾನು ಹುಟ್ಟಿದಾಗ ನನಗೊಂದು 2 ವರ್ಷ 3 ವರ್ಷ ಇದ್ದಾಗಲೂ ಒಂದು ಕೈಯಲ್ಲಿ ನಾನು, ಇನ್ನೊಂದು ಕೈಯಲ್ಲಿ ಪರ್ಸ್. ಅವಾಗ್ಲೇನೆ ಬೆಳಿಗ್ಗೆ ಚೆನ್ನೈಯಿಂದ ಬೆಂಗಳೂರಿಗೆ ಬಂದು, ಯಾಕಂದ್ರೆ ಅವಾಗ ಇಡೀ ಇಂಡಸ್ಟ್ರಿ ಚೆನ್ನೈಯಲ್ಲಿತ್ತು. ಕರೆಕ್ಟ್. ಸೊ ಬೆಳಿಗ್ಗೆ ಬೆಂಗಳೂರು ಫ್ಲೈಟ್ಗೆ ಬಂದು ಬೆಂಗಳೂರು ಇಳ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಇಲ್ದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮಮ್ಮ ಇಲ್ಲೇ ಕೈಲಿ ಹಂಗೆ ನನ್ನ ಎತ್ಕೊಂಡು ಹೋಗೋದು. ಸೊ ನನಗೆ ಅವಾಗಿಂದ ಏನಂದ್ರೆ ನಮ್ಮಮ್ಮ ನೋಡಿದಾಗ ಯಾವಾಗ್ಲೂ ಪರ್ಸ್ ಇಟ್ಕೊಂಡ್ರೆ ನನ್ಗೇನಂದ್ರೆ ನನ್ನ ಇಮ್ಯಾಜಿನೇಷನ್, ಪರ್ಸ್ ತುಂಬಾ ದುಡ್ಡಿದೆ, ನಾನು ನಮ್ಮ ಅಮ್ಮನ ತರ ಆಗ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ಅಂದ್ರೆ ನಮ್ಮಮ್ಮ ಸಂಪಾದನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ಸಿನಿಮಾಗಳನ್ನ ಮಾಡಿ, ಅಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿ, ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅವ್ರು ನೋಡ್ಕೊಂಡು ಬೆಳೆದಿರೋದ್ರಿಂದ ನನಗೆ ಖುಷಿ ಆಗೋದೇನಂದ್ರೆ, ನನಗೆ ಇವತ್ತು 2 ಹೆಣ್ಮಕ್ಳು. ಸೊ ನಾನು ಹೇಳೋದೇನಂದ್ರೆ, ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ತಾಯಿ ನೋಡಿ ಬೆಳೆದಿರೋದೇನಂದ್ರೆ, ಹೆಣ್ಣು ಬೇರೆ ಗಂಡು ಬೇರೆ ಅಲ್ಲ, ಎಲ್ಲ ಈಕ್ವಲ್. ಸೊ ಸೊಸೈಟಿಗೆ ಹೆಣ್ಣು ಮಗಳು ಅಂತ ಬಂದಾದ್ಮೇಲೆ ಅವರು ಕೆಲಸ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮಮ್ಮನೂ ಕೆಲಸ ಮಾಡ್ತಿದ್ರು. ಅಂಡ್ ಅದಕ್ಕೆ ನಾನು ಯಾವಾಗ್ಲೂ ಅಷ್ಟೇ, ಯಾರನ್ನೇ ನೋಡಿದಾಗ್ಲೂ ಕೆಲಸ ಮಾಡಿ ಚೆನ್ನಾಗಿರಿ ಜೀವನದಲ್ಲಿ ಅಂತ ಹೇಳೋದೇನಂದ್ರೆ, ಅದಕ್ಕೆ ಸ್ಫೂರ್ತಿ ನಮ್ಮ ತಾಯಿ. ಇವತ್ತು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೀನೋ ಅಷ್ಟೇ ಕೆಟ್ಟ ಕೆಲಸನೂ ಮಾಡಿರ್ತೀನಿ, ಯಾಕಂದ್ರೆ ಇಟ್ಸ್ ಲೈಫ್. ಕರೆಕ್ಟ್. ಸೊ ಇದರಲ್ಲಿ ಎಲ್ಲದನ್ನು ತಿದ್ದಿ ಬೆಳೆಸಿರೋರು ಬಂದು ನನ್ನ ತಾಯಿ. ಸೊ ಫಸ್ಟ್ ಮೈ ಮದರ್ ವಿಲ್ ಆಲ್ವೇಸ್. ಇವತ್ತು ನಾನೇನೇ ಆಗಿದ್ರು ಅದಕ್ಕೆ ಕಾರಣ ನನ್ನ ತಾಯಿ. ಫ್ಯಾಂಟಾಸ್ಟಿಕ್. ವಯಸ್ಸಿನಲ್ಲಿ ನಾನ್ ನಿನ್ ಸ್ವಂತ ತಂಗಿ ಆಗಿದ್ರು ನಾನು ನಿನ್ ಒಡ ಹೊಟ್ಟಿದ ಅಕ್ಕ ತಾನೆ, ನಂಗೆ ಹೊಡಿತೇನೆ.
ಅಯ್ಯೋ ಏನೇ ಫಸ್ಟ್ ಟೈಮ್ ಹೊಡ್ದಂಗೆ ರಿಯಾಕ್ಷನ್ ಕೊಡ್ತಾ ಇದೆಯಲ್ಲ ಮುತ್ಕಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಪುಟ್ಟ ಮಗು ತರ ಇದ್ದೀನಿ, ಸ್ವಂತ ತಾಯಿ ತರ ಇದ್ದೀನಿ. ನನ್ನನ್ನ ಮುದ್ಕಮ್ಮ ಅಂತೇನೆ, ನಿನ್ ಮುಖ ಮುಚ್ಚ. ಅಯ್ಯೋ, ಹೆತ್ತ ಮಗಳಿಗಿಂತ ಹೆಚ್ಚಾಗಿರೋ ತಂಗಿಗೆ ಮುಖ ಮುಚ್ಚ ಅಂತ ಹೇಳ್ತೀನಿ. ನಿನ್ ಮುಖ ಇರ್ವೆ ತಿನ್ನ. ನಾನೇನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಿನ್ ಮುಖನ ಇರ್ವೆ ಕೂಡ ತಿಂತಾ ಇರ್ಲಿಲ್ಲ. ಅಯ್ಯೋ, ಚೆನ್ನಾಗಿ ನೋಡ್ಕೊಂಡ್ಲಂತೆ, ಚೆನ್ನಾಗಿ ನೋಡ್ಕೊಂಡ್ಲು. ಅಮ್ಮ ಕುಡಿಯೋಕೆ ಅಂತ ಫೀಡಿಂಗ್ ಬಾಟ್ಲಲ್ಲಿ ಹಾಲ್ ಕೊಟ್ರೆ ನನ್ ಮುಖ ಸುಕ್ಕು ಬಂದ್ಬಿಡುತ್ತೆ ಅಂತ ಹಾಲ್ಗೆ ಅರಿಶಿನ ಮಿಕ್ಸ್ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಂಡಿದ್ಲು. ನನ್ನ ಬಾಲ್ಯ ಎಲ್ಲ ಖಾಲಿ ಫೀಡಿಂಗ್ ಬಾಟ್ಲಲ್ಲೇ ಕಳೆದು ಬಿಟ್ಟಿದ್ದೀನಿ ಗೊತ್ತಾ. ಬಂದ್ಬಿಟ್ಲ ಸುಮ್ನೆ ರಮ್ಮ, ಏನಾಗಿದೆ ನಿಮ್ಮಿಬ್ಬರಿಗೆ? ಒಳ್ಳೆ ಮೊಬೈಲ್ ಡಿಸ್ಪ್ಲೇಗೆ ಸ್ಕ್ರೀನ್ ಗಾರ್ಡ್ ಅಂಟ್ಕೊಂಡಂಗೆ ಇಬ್ರು ಅಕ್ಕ ತಂಗಿರ ಅಂಟ್ಕೊಂಡಿದ್ರಿ, ಇವತ್ ಯಾಕೆ ಒಳ್ಳೆ ಹಾವು ಮುಂಗ್ಸಿ ತರ ಆಡ್ತಾ ಇದೀರಾ? ನೋಡ್ರಿ ರೀ, ಅದೇನಾಯ್ತು ಗೊತ್ತಾ? ಒಂದ್ ನಿಮಿಷ, ನೀವು ಹಾವು ಮುಂಗ್ಸಿ ಅಂದ್ರಲ್ಲ, ಯಾರಗ್ ಹಾವು ಅಂದ್ರೆ ಯಾರಗ್ ಮುಂಗ್ಸಿ ಅಂದ್ರೆ? ಇನ್ಯಾರ್ಗೆ? ಮಳ್ಳಿ ತರ ಸುಮ್ನೆ ಇದ್ಬಿಟ್ಟು ಒಂದೇ ಸತಿ ವಿಷ ಕಕ್ತಿಲ್ಲ. ನೀನೇ ಹಾವು, ಎರಡು ತಲೆ ನಾಗರ ಹಾವು. ಬಂದ್ಬಿಡು ಅಮ್ಮಣ್ಣಿ, ಇಷ್ಟು ವಯಸ್ಸಾದ್ರೂ ಪೊರೆ ಬಿಟ್ಕೊಂಡು ಓಡಾಡ್ತಿರ್ತಿಯಲ್ಲ, ನೀನು ಹಾವು, ಅನಕೊಂಡ ಹಾವು. ನಾನಲ್ಲ ಕಣೆ ಹಾವು, ನೀನ್ ಹಾವು. ನಿಮ್ಮ ಅಪ್ಪ ಹಾವು, ನಿಮ್ಮ ಅಮ್ಮ ಹಾವು. ಏನು? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಿದ್ದೇನೆ ನೋಡು. ನಿಮ್ಮಪ್ಪ ಕೋತಿ, ನಿಮ್ಮಮ್ಮ ಹೆಣ್ ಕೋತಿ. ನನ್ ವಿಚಾರಕ್ಕೆ ಬೇಕಾದ್ರೆ ಬಾ, ಆದ್ರೆ ನಮ್ಮ ಅಪ್ಪ ಅಮ್ಮನ ವಿಚಾರಕ್ಕೆ ಏನಾದ್ರೂ ಬಂದ್ರೆ ನಿನ್ ನಾಲ್ಗೆ ಇದೆಯಲ್ಲ ಅದನ್ನ ಸೀಳ್ಸಿ ಆ ನಾಯಿನಲ್ಲಿ ಬ್ರಿಡ್ಜ್ ಇದೆಯಲ್ಲ ಅದ್ರ ಕೆಳಗಡೆ ಬಿಸಾಕ್ತೀನಿ. ಏಯ್, ನೀನು ಅಷ್ಟೇ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಿನ್ ಕಣ್ಣು ಗುಡ್ಡೆಗಳನ್ನ ಹೋಗಿ ಕಿತ್ತು ಕತ್ತರಗುಪ್ಪೆ ಸರ್ಕಲ್ ಅಲ್ಲಿ ಹರಾಜಾಕ್ಬಿಡ್ತೀನಿ. ಯಾ ನಿಮ್ಮ ಸ್ವಲ್ಪ ನಿಲ್ಸಲಮ್ಮ. ಜಗಳ ಆಡೋ ಫೋರ್ಸ್ ಅಲ್ಲಿ ನಿಮ್ಮಿಬ್ಬರಿಗೂ ಅಪ್ಪ ಅಮ್ಮ ಒಬ್ರೇ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ರಲ್ರಿ. ನಿಮ್ಮಪ್ಪನಿಗೆ ಹೇಳಿದ್ರೆ ನಮ್ಮಪ್ಪನ ಇಬ್ರಿಗೂ ಒಬ್ಬನ ಅಪ್ಪ ಅಮ್ಮ ಹಿಂಗ್ ಕಿತ್ತಾಡ್ತಿದ್ರ ಒಳ್ಳೆ ಹಂದಿ ನಾಯಿಗಳ ತರ. ಸೃಜಾ, ನಮ್ಮಿಬ್ರಲ್ಲಿ ಯಾರ್ ಹಂದಿ ಯಾರ್ ನಾಯಿ? ಅದನ್ನ ಹೇಳ್ಬೇಕಾ? ಯಾವಾಗ್ಲೂ ಫೋನ್ ಇಟ್ಕೊಂಡು ಹಲೋ ಸೆಲ್ಲು, ಹಲೋ ಟ್ರಂಪ್ ಅಂತ ನಾಯಿ ತರ ಅಂತ ಓಡಾಡ್ತಿರ್ತಿಯಲ್ಲ, ನೀನೇ ನಾಯಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ನಾಯಿ ಅಂತಿದ್ದಾಳಲ್ಲ, ನಾಯಿಗೆ ಅವಮಾನ ಆಗಲ್ಲ? ಏನೇ ಮಾತಾಡ್ತಿದ್ಯಾ ನೀನು? ನಾನು ನಾಯಿನ? ನೀನು ಯಾವಾಗ್ಲೂ ರೀ ರೀ ಅಂತ ಗಂಡನ ಹಿಂದೆ ಓಡಾಡ್ತಿರ್ತಿಯಲ್ಲ, ನೀನು ಪಗ್ ನಾಯಿ. ಹೌದು, ನಾನು ಪಗ್ ನಾಯಿನೇ. ಆದ್ರೆ ನೀನು ಮಟನ್ ಶಾಪ್ ಮುಂದೆಗಡೆ ಮೂಳೆಗೋಸ್ಕರ ಕಾಯ್ತಾ ಇರತ್ತಲ್ಲ, ಆ ಜಾತಿ ನಾಯಿ. ಸೃಜಾ, ಇವಳಿಗೆ ಹೊಟ್ಟೆ ಉರಿ ಕಣೋ. ಅದು 24 ಗಂಟೆ ಟ್ರಂಪ್ ನಂಗೆ ಫೋನ್ ಮಾಡ್ತಿರ್ತಾರಲ್ಲ, ಅದಕ್ಕೆ ಹೊಟ್ಟೆ ಉರಿ. ಮೊನ್ನೆ ಏನಾಯ್ತು ಗೊತ್ತೇನೋ? ನನ್ ಸ್ಪೀಚ್ ಬರ್ತಿದೆ, ಟಿವಿ ಲೈವ್ ಇದೆ, ನೋಡ್ಬಿಟ್ಟು ಒಪಿನಿಯನ್ ಹೇಳು ಅಂತ ಟ್ರಂಪ್ ಫೋನ್ ಮಾಡಿದ್ರು ಕಣೋ. ನೋಡ್ತಾ ಇದ್ದೀನಿ, ಬಂದು ಚಾನಲ್ ಚೇಂಜ್ ಮಾಡ್ತಾಳೆ. ಇಲ್ಲ, ಚಾನಲ್ ಚೇಂಜ್ ಮಾಡ್ದೆ ಇನ್ನೇನ್ ಮಾಡ್ತೀನಿ? ನಿಂತರ ಸಿಮ್ ಇಲ್ದಿರೋ ಫೋನ್ ಇಟ್ಕೊಂಡು ಸೆಲ್ಲೋ ಟ್ರಂಪ್ ಅಂತ ಔಟ್ ಗೋಯಿಂಗ್ ಕಾಲ್ ಮಾಡಲ್ಲ. ಬೇಡ ನೋಡು. ಸುಮ್ನೆ ಇರಲ್ಲ. ಕೊಡ್ರ ಮಚ್ಚಲ್ಲ, ಕೊಡ್ರ. ಅಲ್ಲ, ಏನಕ್ಕೆ ಜಗಳ ಆಡ್ತಾ ಇದೀರಾ ಅಂತ ಸ್ವಲ್ಪ ಹೇಳ್ಬಿಟ್ಟು ಅದ್ರಲ್ಲಿ ತಲೆ ಒಳಗಡೆ ನೀವ್ ಯಾಕೆ ಜಗಳ ಆಡ್ತಾ ಇದೀರಾ ಅಂತ ಗೊತ್ತಿಲ್ಲದೆ ಹೋದ್ರೆ ನಿಮ್ ಜಗಳ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಇರಲ್ಲ. ಯಾವತ್ತಾದ್ರೂ ಕಿತ್ತಾಡ್ರಮ್ಮ. ಇವತ್ತು ನಮ್ಮ ಮನೆಗೆ ಎಂತ ದೊಡ್ಡ ಗೆಸ್ಟ್ ಬಂದಿಯಾರ ಗೊತ್ತಾ? ಸುಮ್ನೆ ಜಗಳ ಆಡ್ತಾ ಇದೀರಲ್ಲ, 2 idiots. ಯಾರಗ್ರಿ 2 idiots ಅಂತ ಹೇಳಿದ್ ನೀವು? ಇನ್ಯಾರ್ಗೆ? ನಿನ್ಗೆನೆ. ಇಡಿಯಟ್ ನಂಬರ್ 1 ನೀನೆ, ಇಡಿಯಟ್ ನಂಬರ್ 2. ಗೆಸ್ಟ್ ಬಂದಿದ್ದಾರಾ ಮನೆಗೆ? ಇಷ್ಟ ದಿವಸದಿಂದ ಕಾದು ಇವತ್ತು ಗೆಸ್ಟ್ ಬಂದಿದ್ದಾರಾ? ಯಾರಪ್ಪ ಅವರು? ಸೃಜಾ, ಬೆಳಗ್ಗೆ ನಾನು ಇಲ್ಲಿಗೆ ಬಂದಿದ್ದೆ ತಾನೆ? ಇವತ್ ಯಾರಾದ್ರೂ ಗೆಸ್ಟ್ ಬರ್ತಾರ ಅಂತ ಕೇಳ್ದೆ ತಾನೆ? ಕೇಳಿದ್ರಿ? ಯಾರು ಬರಲ್ಲ ಅಂತ ಹೇಳ್ದೆ ತಾನೆ? ಹೇಳ್ದೆ. ಯಾರು ಬರಲ್ಲ ಅನ್ಕೊಂಡು ನಾನು ಹೆಂಗ್ ಬಂದಿದ್ದೀನಿ, ನೋಡಿದ್ರೆ ಇವ್ರು ಬಂದಿದ್ದಾರೆ ಗೆಸ್ಟ್ ಆಗಿ. ಯಾಕೋ ಹಿಂಗ್ ಮಾಡ್ದೆ? ಅದಕ್ಕೆ ಇವಾಗ ಏನ್ ಮಾಡ್ಬೇಕಾಗಿತ್ತು ನಾನು? ಹೆಂಗೋ ಮುಖ ತೋರ್ಸೋದು.
ಮುಖ ತೋರಿಸ್ಬೇಡ, ಹಂಗೆ ಹೊರಟೋಗ್ಬಿಡು ನೀನು. ಹೋಗ್ತೀನಿ, ನೋಡ್ಕೋತೀನಿ ನಿಮ್ಮಿಬ್ರು, ಆಮೇಲೆ ನೋಡ್ಕೋತೀನಿ. ಅಪ್ಪು ಅವ್ರೆ, ಹಲೋ. ನೀವು ಕರ್ನಾಟಕಕ್ಕೆ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್. ನಾನು ಇಡೀ ವರ್ಲ್ಡ್ಗೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಆಕ್ಚುಲಿ ಅಪ್ಪ ಅವ್ರೆ, ನಾನ್ ತುಂಬಾ ಬ್ಯೂಟಿಫುಲ್ ಆಗಿದ್ದೀನಿ. ಇದು ಸ್ವಲ್ಪ ತಾಂತ್ರಿಕ ದೋಷ, ಏನು ಅನ್ಕೋಬೇಡಿ. ಏಯ್ ಬೈ ಕಡೆ, ಏನು ಬಾಯ್ ಕಡೆ. ನೋಡ್ಕೊ. ಅಲ್ಲ, ನನ್ ಮುಖ ಇಷ್ಟು ಚೆನ್ನಾಗಿದ್ರು ಫೇಸ್ ಪ್ಯಾಕ್ ಹಾಕೊಂಡಿದೀನಿ ಅನ್ನೋ ಕಾರಣಕ್ಕೆ ಅಪ್ಪು ಅವ್ರ ಹತ್ರ ಹೋಗ್ತಾನೆ ಇಲ್ಲ. ನೀನ್ ಎಷ್ಟು ಧೈರ್ಯ ಹತ್ರ ಅಲ್ಲಿಗೆ ಹೋಗ್ತಾ ಇದ್ಯಾ? ನಿಂತ್ಕೋ ಇಲ್ಲಿ. ಹೆಲೋ, ನಾನು ಯಾರು ಅಂತ ಎಲ್ರಿಗೂ ಗೊತ್ತು, ಕೇಳಿ. ಯಾರು? ರಾಣಿ. ಎಸ್, ನಾನ್ ರಾಣಿ, ಮಜಾ ಟಾಕೀಸ್ಗೆ ಮಹಾರಾಣಿ. ಆಕ್ಚುಲಿ ಏನ್ ಗೊತ್ತಾ, ತಾಂತ್ರಿಕ ದೋಷ ಇಲ್ಲ, ಏನಿಲ್ಲ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ. ಬಾರೆ ಈ ಕಡೆ. ತಾಂತ್ರಿಕ ದೋಷನೂ ಒಂದೇ, ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದು ಒಂದೇ. ದೊಡ್ಡಾಗಿ ಮಾತಾಡಕ್ ಬಂದ್ಬಿಟ್ಲು ಮಧ್ಯೆ. ಇವಳು ಹೆಂಗ್ ಕಾಣ್ತಿದ್ದಾಳೆ ಗೊತ್ತಾ? ಈ ಪ್ಲಾಸ್ಟಿಕ್ ಬಾಟಲ್ ಹಿಸಕ್ ಬಿಟ್ರೆ ಆ ಮುಖ ಇರತ್ತಲ್ಲ, ಆ ತರ ಇದೆ ಮುಖ. ಇವಳ ಮುಖ ನೋಡಿ, ಈ ನಾದಿರೋ ಮೈದಾ ಹಿಟ್ಟಿರುತ್ತಲ್ಲ, ಆ ತರ ಇದೆ. ನೀನು ಹಾ ಟೀನಲ್ಲಿ ಬಿದ್ದಿರೋ ನೋಣ, ನೀನು ಮಾರ್ಚರಿಯಲ್ಲಿ ಬಿದ್ದಿರೋ ಹೆಣ, ನೀನು ತುಕ್ ಹಿಡ್ದಿರೋ ಕಬ್ಬಣ, ನೀನು ಬೆಕ್ಕ ತಿಂದು ಬಿದ್ದಿರೋ ಹೆಗ್ಗಣ. ನಿನ್ನ ಹತ್ರ ಏನೇ ಮಾತು ಬಾರೆ. ನಿನ್ನ ಹತ್ರ ಏನ್ ಮಾತಾಡೋದು? ಒಂದ್ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿ. ಹಾ ಹೌದು, ನಿಮ್ಗೆ ಗೊತ್ತಾಗಲ್ಲ, ಸುಮ್ನೆ ಇರಿ. ಆಕ್ಚುಲಿ ಏನ್ ಗೊತ್ತಾ, ನೀವು ಸೂಪರ್ ಆಗಿ ಡಾನ್ಸ್ ಮಾಡ್ತೀರಾ. ಆಕ್ಚುಲಿ ನಿಮ್ಮಷ್ಟೇ ಸೂಪರ್ ಆಗಿ ನಾನು ಡಾನ್ಸ್ ಮಾಡ್ತೀನಿ. ನಾವಿಬ್ರು ಡಾನ್ಸ್ ಮಾಡ್ತಾ ಇದ್ರೆ ಇಬ್ರು ಒಂದೇ ಸ್ಕೂಲಲ್ಲಿ ಡಾನ್ಸ್ ಕಲ್ತಿದೀವೇನೋ ಅಂತ ಅನ್ಸುತ್ತೆ, ಗೊತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅಪ್ಪು ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕದಲ್ಲೇ ನಂಬರ್ 1 ಪವರ್ಫುಲ್ ಡಾನ್ಸರ್. ಅವ್ರು ಡಾನ್ಸ್ ಕಲ್ತಿದ್ ಹೇಗೆ? ನನ್ನ ಸಿಗ್ನೇಚರ್ ಸ್ಟೆಪ್ ನೋಡಿನೇ ಕಲ್ತಿದ್ದು. ಪಾಪ ಅವ್ರು ಹೇಳ್ಕೊಳಲ್ಲ, ನಾಚಿಕೆ ಸಂಕೋಚ ಪಡ್ತಾರೆ, ನಂಗೆ ಫ್ಯಾನ್ಸ್ ಜಾಸ್ತಿ ಆಗತ್ತೆ ಅಂತ. ಬನ್ನಿ ಅಪ್ಪು ಸರ್, ಡಾನ್ಸ್ ಮಾಡೋಣ. ಸಿಗ್ನೇಚರ್ ಸ್ಟೆಪ್ ನೋಡಿದ್ರೆ ಬಂದಿರೋರು ಇಲ್ಲೇ ಕೋಮಾ ಹೋಗ್ಬಿಡ್ತಾರೆ. ಅವರು ನನ್ನ ಜೊತೆ ಡಾನ್ಸ್ ಮಾಡ್ತಾರೆ. ನಿನ್ ಜೊತೆ ಯಾರೇ ಮಾಡ್ತಾರೆ? ಅಪ್ಪು ಸರ್ ಬನ್ನಿ. ವಿನೋದ, ಮ್ಯೂಸಿಕ್ ಬನ್ನಿ. ಅಪ್ಪು ಸರ್ ಬನ್ನಿ ಸರ್, ಬನ್ನಿ. ಅಪ್ಪು ಸರ್ ಬನ್ನಿ ಸರ್, ಬನ್ನಿ. ನಾನು ಆ ಸ್ಟೆಪ್ ಹೇಳ್ಕೊಟ್ಟಿದ್ದಲ್ಲ ಈ ಹಾಡ್ಗೆ. ಸುಮ್ನೆ ಓಳು ಬಿಡೋ ಸುಂದರಿ, ಸುಳ್ಳೆ ತರಲೆ ಮಾಡೋ ಬಿತ್ತರಿ, ಕಿಡಿ ಸೋದರಿ, ನಿಂದೆಲ್ಲ ಕ್ಯಾತೆ ಕಣೆ. ಹುಷಾರು ಅಯ್ಯೋ, ಎಷ್ಟು ಚೆನ್ನಾಗಿ ಹಾಡಿದ್ರು. ಆಕ್ಚುಲಿ ನೀವಿಬ್ರು ನನಗಿಂತ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು. ನೀವಿಬ್ರು ನನಗಿಂತ ಚೆನ್ನಾಗಿ. ಅಪ್ಪ ಏನಾದ್ರೂ ಸರಿ, ಅಟ್ಲೀಸ್ಟ್ ಅಪ್ಪು ಅವರು ನಿಮ್ಮ ಲೆವೆಲ್ ಡ್ಯಾನ್ಸ್ ಮಾಡದೇ ಇದ್ರು ಅವ್ರು ಡ್ಯಾನ್ಸ್ ಮಾಡಿದ್ರಿಂದ ನಿಮ್ ಜಗಳ ಸ್ಟಾಪ್ ಆಯ್ತಲ್ಲ, ನನಗೆ ಅದು ಸಮಾಧಾನ. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಸಾರಿ, ತುಂಬಾ ಸಾರಿ ಅಪ್ಪು ಸರ್, ತುಂಬಾ ಸಾರಿ. ನಾವು ನಿಮ್ಮ ಎದುರಿಗೆ ಜಗಳ ಆಡ್ಲೇಬಾರ್ದಿತ್ತು. ಆಕ್ಚುಲಿ ಅದು ಏನಾಯ್ತು ಅಂದ್ರೆ, ಏನು ಪುಟ್ಟ? ಮುದ್ದು ಅಕ್ಕ, ಯಾಕೆ ನೀನ್ ಹೇಳಿ ಬಾಯಿ ನೋಯಿಸ್ಕೊಳ್ತೀಯಾ? ನೀ ನನ್ ಮುದ್ದು ಅಕ್ಕ ಅಲ್ವಾ? ನೀನ್ ಚೆನ್ನಾಗಿರ್ಬೇಕಲ್ವಾ? ಹೌದು. ನೀನ್ ಸುಮ್ನಿರು, ನಾನೇ ಹೇಳ್ತೀನಿ. ಆಕ್ಚುಲಿ ಏನಾಯ್ತು ಅಂದ್ರೆ, ಬೇಡ ಕಂದ, ಬಾಯಿ ನೋವತ್ತೆ, ಬೇಡಮ್ಮ. ಮುದ್ದು ನೋಡು, ವಯಸ್ಸಿನಲ್ಲಿ ನಾನ್ ನಿನ್ಗಿಂತ ಚಿಕ್ಕೋಳು ನಿಜ, ಆದ್ರೆ ನಾನ್ ಒಡ ಹುಟ್ಟಿದ ಅಕ್ಕ ತಾನೆ, ನಾನೇ ಮೊದ್ಲು ಹೇಳ್ತೀನಿ. ಬೇಡ ಅಕ್ಕ, ನಾನ್ ಹೇಳ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ನಾ ಮೊದ್ಲು ಹೇಳ್ತೀನಿ. ಏಯ್, ಬಾಯಲ್ಲಿರೋ ಹಲ್ಸೆಟ್ ಕೆಳಗಡೆ ಬಿದ್ರೆ ನೆಟ್ಟಿಗೆ ಈ ಹೇಳಕ್ಕೂ ಬರಲ್ಲ, ಇದನ್ನ ಹೇಳ್ತಾಳಂತ ಹೇಳು. ಬೇಡ. ಆ ಪ್ಲಾಸ್ಟರ್ ತಂದು ಕೊಡ್ರ, ಇವ್ರಿಬ್ರು ಬಾಯಿಗೆ ಅಂಟಿಸ್ಬಿಡೋಣ. ಯಾಕೆ ಮತ್ತೆ ಕಿತ್ತಾಡ್ತಾ ಇದೀರಾ? ಸಾರಿಪಾ, ಸಾರಿ ಅಪ್ಪು ಅವರೇ, ತುಂಬಾ ಸಾರಿ. ಅದು ಮಜಾ ಟಾಕೀಸ್ಗೆ ಇಷ್ಟು ದಿವಸ ಆದ್ಮೇಲೆ ಪವರ್ ಸ್ಟಾರ್ ಬಂದಿದಾರಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಮಾತೇ ಮರ್ತೋಗ್ತಿದೆ. ಐ ಆಮ್ ಸೋ ಸಾರಿ. ಕಂದ, ಬಂಗಾರ ಪುಟ್ಟ, ನೀನೇ ಹೇಳಮ್ಮ,
ಬೇಡ ಅಕ್ಕ ನೀನೇ ಹೇಳು. ನೀನ್ ನಿನ್ ಮುದ್ದು ತಂಗಿ ಅಲ್ಲ ಚಿನ್ನು ಮಳಿ ಬಂಗೋಳ ಹೇಳ್ಬಿಟ್ಟ. ನೀ ನನ್ ಮುದ್ದು ಅಕ್ಕ ಇನ್ನು ಮರಿ ಬಂಗಾರ. ಮತ್ತೆ ಈ ಮ್ಯಾಟ್ರ್ ತಗೊಂಡು ಜಗಳ ಆಡಿದ್ರೆ ಮಡದಿ ಮತ್ತೆ ಅತ್ತಿಗೆ ಬರ್ಬರ ಕೊಲೆ ಅಂತ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಹುಷಾರಾಗಿರಿ. ಸರಿ ಬಿಡಿ, ನಾನೇ ಹೇಳ್ತೀನಿ. ಅಪ್ಪು ಅವ್ರೆ ಆಕ್ಚುಲಿ ಏನಾಯ್ತು ಗೊತ್ತಾ, ಇವಳು ಏನ್ ಮಾಡಿದಾಳೆ, ಮೊನ್ನೆ ನನ್ ಕಾಜಲ್ ಪೆನ್ಸಿಲ್ ಹೊಸಾದ್ ತಗೊಂಡಿದೀನಿ ಅಪ್ಪು ಅವ್ರೆ, ನಿಪ್ ಮುರ್ದ್ ಹಾಕಿದಾಳೆ. ಆಮೇಲೆ ಫೇಸ್ ಕ್ರೀಮು ಹೊಸಾದ್ ತಗೊಂಡಿದೀನಿ ಅಪ್ಪು ಅವ್ರೆ, ಎಲ್ಲ ಮುಖಕ್ ಬಳ್ಕೊಂಡಿದ್ದಾಳೆ ನೋಡಿ, ನಂಗೆ ಉಳಿಸ್ಲೇ ಇಲ್ಲ. ಇಂಥ ತುಕಾಲಿ ರೀಸನ್ಗೆಲ್ಲ ಜಗಳ ಆಡ್ತಾ ಇದ್ದೀರಾ ನೀವು. ಹಚ್ಕೊಂಡೆ ರಾಣಿ ಲೈ ಫುಲ್ ಮುಖಕ್ಕೆ ಹಚ್ಕೋಬೇಕಲ್ವೇನೆಲ್ಲ ಏನು ರೀ ಅದು ನಾನು ಫ್ಲೈಟ್ ಅಲ್ಲಿ ಓಡಾಡ್ತಿದ್ನಲ್ಲ, ವಿಂಡೋ ಸೀಟ್ ಅಲ್ಲಿ ಕೂತಿದ್ದೆ, ಒಂದ್ ಸೈಡ್ ಮಾತ್ರ ಸನ್ ಟ್ಯಾನ್ ಆಗಿ, ಅದಕ್ಕೆ ಇಲ್ಲಿ ಮಾತ್ರ ನಾನು ಟ್ಯಾನ್ ಹೋಗ್ಲಿ ಅಂತ ಫೇಶಿಯಲ್ ಹಚ್ಕೊಂಡಿದ್ದೀನಿ. ನೀನ್ ಯಾವಾಗಮ್ಮ ಫ್ಲೈಟ್ ಅಲ್ಲಿ ಹೋಗಿದ್ದೆ? ಫ್ಲೈಟ್ ಅಲ್ಲೇ ಹೋಗೋದು ರೀ ನಾನು, ನಿಮಗ್ ಗೊತ್ತಿಲ್ಲ ಅಷ್ಟೇ. ರೀ ಅದು ಮೊನ್ನೆ ನಾನು ಬಸ್ಸಲ್ಲಿ ಹೋಗ್ತಿದ್ನಾ, ಮೇಲ್ಗಡೆ ನೋಡಿದ್ರೆ ಫ್ಲೈಟ್ ಹೋಗ್ತಾ ಇತ್ತು, ಸುಮ್ನೆ ಏನೋ ಅಲ್ಲಿ ಸ್ಕಾಪ್ ತಗೊಳ್ಳೋಣ ಅಂತ ಹೇಳ್ದೆ, ಸುಮ್ನೆ ನಿಂತ್ಕೊಳ್ಳಿ. ಆಕ್ಚುಲಿ ನಾನ್ ಫ್ಲೈಟ್ ಅಲ್ಲೇ ಓಡಾಡೋದು, ಅದು ಪಕ್ಕದ ಬೀದಿಲಿ ಕೊತ್ತಂಬರಿ ಸೊಪ್ಪು ತರೋದಕ್ಕೂ ನಾನು ಫ್ಲೈಟ್ ಅಲ್ಲೇ ಹೋಗೋದು. ನೀವ್ ಯಾಕ್ರಿ ಅರ್ಧ ಕಚ್ಕೊಂಡ್, ನಿಮ್ಗೂ ಅರ್ಧ ಟನ್ ಆಗಿದೇನ್ರಿ? ಇಲ್ಲ ಕಣೋ, ನಿನ್ ಹೆಂಡತಿ ಪಾಪ ನನ್ ಮುದ್ದು ತಂಗಿ ಎಲ್ಲ ಹಚ್ಕೊಂಡ್ಬಿಟ್ಟಿತ್ತು, ಮಿಕ್ಕಿದ್ ಸ್ವಲ್ಪ ಇಷ್ಟ ಹಚ್ಕೊಂಡಿದೀನಿ ಅಷ್ಟೇ, ಅದಕ್ಕೆ ನಮ್ಮಿಬ್ರ ಮಧ್ಯ ಜಗಳ. ಅಯ್ಯೋ ಬಿಡೇ, ಸಾರಿ ಯಾಕೆ ಕೇಳ್ತ್ಯಾ? ಪವರ್ ಸ್ಟಾರ್ ಪುನೀತ್ ಮುಂದೆ ಜಗಳ ಆಡೋ ಅವಕಾಶ ಎಷ್ಟ್ ಜನಕ್ ಸಿಗತ್ತೆ? ನಾವೀಗ ಜಗಳದಲ್ಲೇ ವರ್ಲ್ಡ್ ಫೇಮಸ್ ಆಗಿದ್ದೀವಿ. ಥ್ಯಾಂಕ್ ಯು. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಟ್ರಿ, ತುಂಬಾ ಸಂತೋಷ. ಇದು ಸಾಕಿತ್ತು ಮರ್ಯಾದೆ, ಹೋಗಿ. ರೀ ಒಂದ್ ನಿಮಿಷ, ನಮ್ಗೊಂದ್ ಸ್ವಲ್ಪ ಕೆಲ್ಸ ಇದೆ. ಆಕ್ಚುಲಿ ನೀವ್ ಬರ್ತಿದ್ದೀರಾ ಅಂತ ನಮಗ್ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಬ್ಯೂಟಿಫುಲ್ ಫೇಸ್ ನ ಬರೀ ಅರ್ಧ ಮಾತ್ರ ನೋಡ್ತಿದ್ದೀರಾ. ನಾವ್ ಹೋಗಿ ರೆಡಿ ಆಗ್ಬಿಟ್ಟು ಬಂದು ಫುಲ್ ಫೇಸ್ ತೋರಿಸ್ತೀವಿ. ಐ ಆಮ್ ಶೋರ್ ನೀವ್ ಮಾತ್ರ ನಮ್ಮಿಬ್ರ ಜೊತೆ ಸೆಲ್ಫಿ ತಗೊಳ್ದೆ ಇಲ್ಲಿಂದ ಹೋಗಲ್ಲ. ಅರ್ಧ ಮುಖ ನೋಡಿ ಅವ್ರಿಗೆ ಜೀವನ ಸಾಕು ಅನಿಸ್ಬಿಟ್ಟಿದೆ, ಪೂರ್ತಿ ನೋಡಿದ್ರೆ ಅಷ್ಟೇ. ನಂಗೆ ಗೊತ್ತು ಇವ್ರಿಗೆ ಒನ್ ಅಂಡ್ ಓನ್ಲಿ ಜೊತೆ ಸೆಲ್ಫಿ ಬೇಕು ಅಂತ ಆಸೆ ಆಗ್ತಿದೆ. ಒಂದ್ 5 ನಿಮಿಷ ರೆಡಿ ಆಗಿ ಬಂದ್ಬಿಡ್ತೀವಿ. ನಾವ್ ಹೋಗ್ಬಿಟ್ ಅಕ್ಕ. ಹಲೋ, ಹಾಯ್ ಸಲ್ಲು. ಸಲ್ಲು ಅಪ್ಪು, ಅಪ್ಪು ಹೌದು, ಅಪ್ಪು ಬಂದಿದ್ದಾರೆ. ಅದೇನಾಯ್ತು ಅಂದ್ರೆ, ನೋ ಸಲ್ಲು, ಸಲ್ಲು ಪ್ಲೀಸ್ ನನ್ ಮಾತು ಕೇಳು. ಅಪ್ಪ ಯಾಕಪ್ಪ ಹಿಂಗ ಆಡ್ತೀಯ ಸಲ್ಲು? ಅಲ್ಲ ನಾನ್ ಯಾರ ಹತ್ರ ಮಾತು ಆಡ್ಬಾರ್ದ? ಸಲ್ಲು ನೋಡು, ನನ್ನ ಅಪ್ಪು ಮಧ್ಯೆ ಏನು ಇಲ್ಲ, ಅಂಥದ್ ಏನು ಇಲ್ಲ. ನಾವಿಬ್ರು ಬರೀ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಸಲ್ಲು. ಕ್ಲಾಸ್ ಫ್ರೆಂಡ್ಸ್ ಹೆಂಗ್ ಆಗಕ್ಕಾಗತ್ತೆ ಸಲ್ಲು? ಅವ್ರು SSLC ಇದ್ದಾಗ ನಾನಿನ್ನು ನರ್ಸರಿ ಹುಡುಗಿ. ಸಲ್ಲು, ನಾನು ಯಾರ ಜೊತೆ ಮಾತಾಡೋದು ತಪ್ಪ? ಡೋಂಟ್ ಬಿ ಸೋ ಪೊಸೆಸಿವ್, ಯು ನೋ. ಐ ನೋ ಯು ಲವ್ ಮೀ. ಸಾರಿ ಅಪ್ಪ ಅವ್ರೆ, ಅದು ಸಲ್ಲು ಸಲ್ಲು ನನ್ ಕಂಡ್ರೆ ತುಂಬಾ ಇಷ್ಟ. ಹಿ ಜಸ್ಟ್ ಲವ್ಸ್ ಮೀ ಕ್ರೇಜಿಲಿ. ಅದು ನೀವು ಬಂದಿದ್ದೀರಲ್ಲ, ಮುಂಡೆದಕ್ಕೆ ಹೊಟ್ಟೆ ಊರಿ. ಒಂಥರ ಯಾರ ಜೊತೆ ಮಾತಾಡಿದ್ರು ತುಂಬಾ ಪೊಸೆಸಿವ್ ಆಗಿ ಆಡ್ತಾನೆ, ಸಿಲ್ಲಿ ಫೆಲೋ. ರೆಡಿ ಆಗ್ಬಿಟ್ಟು ಬರ್ತೀವಿ. ಅಯ್ಯೋ ಬಾಕಂದ, ಜಗಳಾಡಿ ಬಾಯೆಲ್ಲ ನೋವಾಗಿದೆ, ಬಾಕಂದ. ಓಕೆ ರೆಡಿ ಆಗ್ಬಿಟ್ಟು ಬರೋಣ. ಬಾಯ್. ನಂಗೆ ಎಷ್ಟು ನೋವಾಯ್ತು. ಅಲ್ಲ ಅಕ್ಕ, ಸೊಲ್ಲು ಅಂತೆ, 10th ಸ್ಟ್ಯಾಂಡರ್ಡ್ ಅಂತೆ, ನರ್ಸರಿ ಅಂತೆ, ಏನ್ ಬಿಟ್ರೆ ಬಿಡ್ತಾನೆ ಇರ್ತೀರಾ. ಸಾರಿ, ಡೋಂಟ್ ಮೈಂಡ್, ನಮ್ಮ ಮನೇಲೆಲ್ಲ ಈ ತರದವ್ರೆ. ನೋ ಪ್ರಾಬ್ಲಮ್. ನನ್ಗೆ ಯಾಕೋ ಇವಾಗ ಡೌಟ್ ಬರ್ತಾ ಇದೆ, ಅಪ್ಪು ಯಾಕೆ ಇಷ್ಟ ದಿನ ನಮ್ಮ ಮನೆಗೆ ಬರಲಿಲ್ಲ ಅಂತ. ನಮ್ ಕ್ಯಾರೆಕ್ಟರ್ಗಳೆಲ್ಲ ಗೊತ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಗೊತ್ತು. ಮಜಾ ಟಾಕೀಸ್ 250th ಸ್ಪೆಷಲ್ ಎಪಿಸೋಡ್ ನ ನಾವಿಲ್ಲಿ ಆಚರಿಸ್ತಾ ಇದೀವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಾರೆ. ಆದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲೂ ಇದನ್ನ ಮುಂದುವರಿಸ್ತೀವಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.